ದೇವರಿಗೆ ಸ್ತೋತ್ರ. ವಾಕ್ಯಕ್ಕೆ ಹೋಗುವವರಾಗಿರೋಣ. ದೇವ್ರ ಮಕ್ಕಳು, ಇವತ್ತು ನಾನು 1 ಕೊರಿಂಥ ಬರೆದ ಪತ್ರಿಕೆ ಅದರ 15ನೇ ಅಧ್ಯಾಯ 1ನೇ ವಚನದಿಂದ ಕೆಲವೊಂದು ವಚನಗಳನ್ನ ಹೇಳಿಬಿಟ್ಟು ಮುಂದೆ ಯಾರಾದ್ರೂ ಗಟ್ಟಿಯಾಗಿ ಓದೋರು. ಸಹೋದರರೇ, ನಿಮ್ಮ ನೆನಪಿಗೆ ತರುತ್ತೇನೆ. ಇಲ್ಲಿ ಪೌಲನು ಈ ರೀತಿಯಾಗಿ ಬರೀತಾನೆ, ಸಹೋದರರೇ, ನಾನು ನಿಮಗೆ ತಿಳಿಸಿದಂತ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ಹಾಗಾದರೆ ಈ ಸುವಾರ್ತೆ ಅನ್ನುವಂಥದ್ದು ಆಗಾಗಲೇ ಕೊರಿಂಥ ಬರೆದ ಪತ್ರಿಕೆಯಲ್ಲಿ ಪ್ರಾರಂಭದಲ್ಲಿನೇ ಇವರಿಗೆ ಸುವಾರ್ತೆ ತಿಳಿಸಿದವನಾಗಿದ್ದಾನೆ. ಸುವಾರ್ತೆ ತಿಳಿಸಿದ್ದನ್ನ ನೆನಪು ಮಾಡುತ್ತಾ ಬರ್ತಾ ಇದ್ದಾನೆ. ಸಹೋದರರೇ, ನಾನು ನಿಮಗೆ ತಿಳಿಸಿದಂತ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ಇವತ್ತು ಸಹ ಸರ್, ನಾವು ಆವಾಗಲೇ ರಕ್ಷಣೆ ಹೊಂದಿದ್ದೀವಿ ಸರ್, ನಾವು ಆವಾಗಲೇ ದೀಕ್ಷಾಸ್ನಾನ ಹೊಂದಿದ್ದೀವಿ ಸರ್, ನಾವು ಆವಾಗಲೇ ಸಭೆಯ ಒಂದು ಅಂಗ, ಸಭೆಯ ಒಂದು ಮೆಂಬರ್ ಆಗಿದ್ದೇವೆ, ನಮಗೆ ಯಾಕೆ ಸುವಾರ್ತೆಯ ಅವಶ್ಯಕತೆ ಇದೆ ಅಂತೇಳಿ ಯಾರಾದ್ರೂ ಅನ್ಕೊಳ್ಳುವುದಾದ್ರೆ ಕೇಳ್ರಿ. ಪೌಲನು ಮೊದಲನೇ ಅಪೊಸ್ತಲನಾಗಿರುವಂತ ಪೌಲನೇ ಕೊರಿಂಥ ಸಭೆಯವರಿಗೆ ಸುವಾರ್ತೆಯನ್ನ ನೆನಪು ಮಾಡಿಕೊಳ್ಳಬೇಕಾದ್ರೆ ಇವತ್ತು ಸಹ ಮತ್ತೊಂದು ಸಾರಿ ನಾವು ಸುವಾರ್ತೆಯನ್ನ ನೆನಪು ಮಾಡಿಕೊಳ್ಳುವರಾಗಿರೋಣ. ಮತ್ತೊಂದು ಸಾರಿ ಸುವಾರ್ತೆಯನ್ನ ನಿಮ್ಮ ನೆನಪಿಗೆ ತರುವನಾಗಿದ್ದೇನೆ. ಮತ್ತೊಂದು ಸಾರಿ ನಮ್ಮನ್ನೇ ನಾವು ಸುವಾರ್ತೆಯಲ್ಲಿ ಏನಾಗಿದ್ದೇವೆ ಅನ್ನುವಂಥದ್ದನ್ನ ಇವತ್ತು ಮುಂಜಾನೆ ಹಗಲು ಹೊತ್ತಿನಲ್ಲಿ ನಾವು ನೆನಪು ಮಾಡಿಕೊಳ್ಳುವರಾಗಿರೋಣ. ಅನೇಕ ಜನರಿದ್ದೇವೆ ದೇವರ ಮಕ್ಕಳೇ, ಇದರಲ್ಲಿ ನಾವು ಅನೇಕರು ರಕ್ಷಣೆ ಹೊಂದಿದವರಾಗಿದ್ದೇವೆ, ಅನೇಕರು ದೀಕ್ಷಾ ಸ್ನಾನ ಹೊಂದಿದವರಾಗಿದ್ದೇವೆ. ಈ ರೀತಿಯಾಗಿ ನಾವು ಹೊಂದಿಕೊಂಡಿರಬೇಕಾದ್ರೆ, ಈ ದೀಕ್ಷಾ ಸ್ನಾನ ಹೊಂದಿಕೊಂಡಿದ್ದೇವೆ, ರಕ್ಷಣೆ ಹೊಂದಿಕೊಂಡಿದ್ದೇವೆ, ಸಭೆಯಲ್ಲಿ ಸೇರ ಬರ್ತಾ ಇದ್ದೇವೆ. ಆದ್ರೆ ಮುಂದೆ ಮುಂದೆ ಬೆಳೆಯುತ್ತಾ ಬರಬೇಕಾದ್ರೆ ಜೀವಿತದಲ್ಲಿ ನಿರಾಶೆಯು, ಜೀವಿತದಲ್ಲಿ ಅಸಮಾಧಾನವು, ಜೀವಿತದಲ್ಲಿ ಕೊರತೆಗಳನ್ನ ನಾವು ಎಲ್ಲರೂ ಕಾಣುವರಾಗಿದ್ದೇವೆ. ನಮ್ಮಗಳಲ್ಲಿ ಮಾತ್ರವಲ್ಲದೆ ಹೊರಗಡೆ ಜನರಲ್ಲಿ ಸಹ. ಮನೊಂದು ನ್ಯೂಸ್ ಅಲ್ಲಿ ಒಂದು ನ್ಯೂಸ್ ಅನ್ನ ನಾವು ನೋಡಿದೆವು. ಇನ್ನು ಡೆಡಿಕೇಶನ್ ಮಾಡದೇ ಇರುವಂತ ಮನೆ ಬಿರುಕು ಬಂದ ಕಾರಣಕ್ಕಾಗಿನೇ ಅದನ್ನ ಪೂರಾ ನೆಲಸಮ ಮಾಡಿದ್ರಂತೇಳಿ. ಯಾರು ನೋಡಿದ್ರೋ ಗೊತ್ತಿಲ್ಲ. ಸುಮಾರು ಅಂತಸ್ತುಗಳ ಕಟ್ಟಿರುವಂತ ಮನೆಯಲ್ಲಿ ಬಿರುಕು ಬಂದಿದೆ ಅಂತ ಒಂದೇ ಒಂದು ಕಾರಣಕ್ಕೆ ಅದನ್ನ ಪೂರ್ತಿಯಾಗಿ ಕೆಡವಿದ್ರು. ಯಾಕೆ ಅಂತಂದಾಗ ಅದರ ಅಸ್ಥಿವಾರವು ಸರಿಯಾಗಿಲ್ಲದ ಕಾರಣಕ್ಕಾಗಿನೇ ಕೆಡಬೇಕಾದಂತ ಸ್ಥಿತಿ ಬಂತು. ಕೆಲವೊಬ್ಬರ ಜೀವಿತಗಳನ್ನ ನಾವು ನೋಡಬೇಕಾದ್ರೆ ಬಹಳವಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು, ವಾಕ್ಯದಲ್ಲಿ ಜೀವಿಸ್ತಾ ಇದ್ರು, ಅವರು ನಡ್ಕೊಂಡು ಬರಬೇಕಾದ್ರೆ ದೆವ್ವಗಳು ಬಿಟ್ಟು ಹೋಗ್ತಾ ಇದ್ವು. ಅನೇಕ ಸಂಗತಿಗಳು ಮೊದಲೆಲ್ಲ ಬಹಳ ಚೆನ್ನಾಗಿದ್ರು ಸರ್, ಇವಾಗ ಎಲ್ಲ ಬಿದ್ದೋಗಿದ್ದಾರೆ. ಕಾರಣ ಏನಪ್ಪ? ಅವರ ಅಸ್ಥಿವಾರದ ಸಮಸ್ಯೆ ದೇವರ ಮಕ್ಕಳು. ಅದಕ್ಕೆ ಇವತ್ತು ಕ್ರೈಸ್ತ ಜೀವಿತಕ್ಕೆ ಅಸ್ಥಿವಾರ ಏನಪ್ಪ ಅಂತಂದ್ರೆ, ಕ್ರೈಸ್ತ ಜೀವಿತಕ್ಕೆ ಅಸ್ಥಿವಾರ ಸುವಾರ್ತೆಯಾಗಿದೆ. ಅನೇಕರು ಹೇಳ್ಬೋದು, ಹೇಗೆ ರಕ್ಷಣೆ ಹೊಂದಿದ್ದೇವೆ? ನಮ್ಮ ಮನೆಯಲ್ಲಿ ದೆವ್ವ ಇತ್ತು, ದೆವ್ವ ಬಿಟ್ಟೋಯ್ತು, ಯೇಸುವನ್ನ ನಂಬಿದೆವು. ರೋಗ ಬಿಟ್ಟೋಯ್ತು, ರೋಗ ಸೌಖ್ಯ ಆಯ್ತು, ಯೇಸುವನ್ನ ನಂಬಿದೆವು. ನಮ್ಮ ಮನೆಯಲ್ಲಿ ಅನೇಕ ಕೊರತೆಗಳಿದ್ದವು, ಅವೆಲ್ಲ ಕ್ಲಿಯರ್ ಆದವು, ಅದಕ್ಕೆ ಯೇಸುವನ್ನ ನಂಬಿದೆವು. ಅದು ಸುವಾರ್ತೆ ಅಲ್ಲ. ಹಾಗಾದರೆ ಸುವಾರ್ತೆ ಅನ್ನುವಂಥದ್ದನ್ನ ನಾವು ಯಾವಾಗ ಕೇಳಿ ಸುವಾರ್ತೆ ಮೂಲಕವಾಗಿನೇ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ. ಇವತ್ತು ಕರ್ತನ ಮೇಜಿನಲ್ಲಿ ನಾವು ಭಾಗಿಗಳಾಗುವುದಕ್ಕಿಂತ ಮುಂಚೆ ನಾನು ಸುವಾರ್ತೆಯಲ್ಲಿ ಇಟ್ಟಿರುವಂತ ನನ್ನ ನಂಬಿಕೆ ನನ್ನನ್ನು ಏನಾಗಿ ಮಾಡಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕಾಗೋಗ್ತೇವೆ. ಅಪೊಸ್ತಲನಾಗಿರುವಂತ ಪೌಲನು ಈ ರೀತಿಯಾಗಿ ಬರೀತಾನೆ, ಸಹೋದರರೇ, ನಾನು ನಿಮಗೆ ಆವಾಗಲೇ ತಿಳಿಸಿದಂತ ಸುವಾರ್ತೆಯನ್ನ ಮತ್ತೆ ನಿಮ್ಮ ನೆನಪಿಗೆ ತರುತ್ತೇನೆ. ನಾನು ನಂಬ್ತೇನೆ ದೇವ್ರ ಮಕ್ಕಳು, ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಮಾತ್ರ ಮುಟ್ಲಿಕ್ಕಾಗಿ ಹೋಗ್ತೇನೆ. ನೀ ಕೇಳುತ್ತಿರುವಾಗಲೇ ಒಂದು ನಂಬಿಕೆ ಅನ್ನುವಂಥದ್ದು ಹೆಚ್ಚುತ್ತದೆ. ಆ ನಂಬಿಕೆ ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ತರ್ತದೆ. ನಂಬುವಂಥವರು ಗಟ್ಟಿಯಾಗಿ ಒಂದು ಸಾರಿ ಆಮೇನ್, ಮತ್ತೊಂದು ಸಾರಿ ಆಮೇನ್ ಕೇಳುವುದಕ್ಕಿಂತ ಮುಂಚಿತವಾಗಿ. ಹಾಗಾದ್ರೆ ಈ ಸುವಾರ್ತೆ ಅನ್ನುವಂಥದ್ದು ನಮ್ಮ ಜೀವಿತಗಳಲ್ಲಿ ಎಂತ ಕಾರ್ಯ ಮಾಡ್ತದೆ ಅನ್ನುವಂಥದ್ದನ್ನ ನಿಧಾನವಾಗಿ ಕಲಿತಾ ನಾವು ಹೋಗುವವರಾಗಿರೋಣ. ಹಾಗಾದ್ರೆ ಸುವಾರ್ತೆ ಅಂತಂದ್ರೆ ಏನಪ್ಪಾ ಅಂತಂದಾಗ, ಶುಭವಾರ್ತೆ. ಸುವಾರ್ತೆ ಅನ್ನುವಂಥದ್ದು ಏನು ಅಂದಾಗ
ಗುಡ್ ನ್ಯೂಸ್ ಅನ್ಬೋದು. ಸುವಾರ್ತೆ ಅನ್ನುವಂಥದ್ದು ಏನು ಅಂತಂದಾಗ ಏನಂದ್ರೆ ಒಂದು ಒಳ್ಳೆ ವಾರ್ತೆ ಅಂತೇಳಿ ನಾವು ಕರಿಬಹುದು. ಹಾಗಾದರೆ ಈ ಸುವಾರ್ತೆ ಅನ್ನುವಂಥದ್ದು ನಮ್ಮ ಜೀವಿತಗಳಲ್ಲಿ ಏನನ್ನ ಮಾಡ್ತದೆ ಅನ್ನೋದಕ್ಕಿಂತ ಮುಂಚಿತವಾಗಿ ರೋಮಪುರ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವುದಾದರೆ ಸುವಾರ್ತೆ ಅನ್ನುವಂಥದ್ದು ಯೇಸು ಕ್ರಿಸ್ತನ ಕುರಿತಾಗಿರುವಂತದ್ದಾಗಿದೆ. ಸುವಾರ್ತೆ ಅನ್ನುವಂಥದ್ದು ಯಾರ ಕುರಿತಾಗಿ? ವ್ಯಕ್ತಿ ಕುರಿತಾಗಿ ಅಲ್ಲ, ಪಾಸ್ಟರ್ ಕುರಿತಾಗಿ ಅಲ್ಲ, ಸಂಗತಿಗಳ ಕುರಿತಾಗಿ ಅಲ್ಲ. ಹಾಗಾದ್ರೆ ಸುವಾರ್ತೆ ಅನ್ನುವಂಥದ್ದು, ಶುಭವರ್ತಮಾನ ಅನ್ನುವಂಥದ್ದು, ಗುಡ್ ನ್ಯೂಸ್ ಅನ್ನುವಂಥದ್ದು ಯಾರ ಕುರಿತಾಗಿರುವಂಥದ್ದು ಅಂತೇಳಿ ವಾಕ್ಯದಲ್ಲಿ ನಾವು ನೋಡಿದ್ದೆ ಆದ್ರೆ ಸುವಾರ್ತೆ ಅನ್ನುವಂಥದ್ದು ಯೇಸು ಕ್ರಿಸ್ತನ ಕುರಿತಾಗಿರುವಂಥದ್ದಾಗಿದೆ. ಯೇಸು ಕ್ರಿಸ್ತನ ವಿಷಯವಾದದ್ದು. ಹಾಗೇನೆ ರೋಮಪುರ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುತ್ತೇವೆ, ಸುವಾರ್ತೆ ಅನ್ನುವಂಥದ್ದು ದೇವರ ಬಲವಾಗಿದೆ. ಸುವಾರ್ತೆ ಅನ್ನುವಂಥದ್ದು ಯೇಸು ಕ್ರಿಸ್ತನ ವಿಷಯವಾದದ್ದು, ಸುವಾರ್ತೆ ಅನ್ನುವಂಥದ್ದು ದೇವರ ಬಲವಾಗಿದೆ. ಹಾಗೇನೆ ಅನೇಕ ವಚನಗಳನ್ನು ನಾವು ನೋಡುವಾಗ ಸುವಾರ್ತೆ ಅನ್ನುವಂಥದ್ದು ಶಕ್ತಿಯಿಂದ ಕೂಡಿದೆ, ಸುವಾರ್ತೆ ಅನ್ನುವಂಥದ್ದು ಪವಿತ್ರಾತ್ಮನಿಂದ ಕೂಡಿರುವಂಥದ್ದಾಗಿದೆ, ಸುವಾರ್ತೆ ಅನ್ನುವಂಥದ್ದು ಜೀವವಾಗಿದೆ, ಸುವಾರ್ತೆ ಅನ್ನುವಂಥದ್ದು ಯೇಸು ಕ್ರಿಸ್ತನ ಪ್ರಕಟಣೆಯಾಗಿದೆ. ನಾನು ಬರ್ತೇನೆ ದೇವರ ಮಕ್ಕಳೇ, ಏನನ್ನ ನಿಮ್ಮ ಜೀವಿತಗಳಲ್ಲಿ ದೇವರು ಅನುಗ್ರಹಿಸಲಿಕ್ಕೆ ಹೋಗ್ತಾನೋ ಬರ್ತೇನೆ. ಈ ರೀತಿಯಾಗಿ ಸುವಾರ್ತೆ 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 ಏನು? ಸುವಾರ್ತೆ ಅನ್ನುವಂಥದ್ದು ಯೇಸು ಕ್ರಿಸ್ತನ ಕುರಿತಾಗಿರುವಂಥದ್ದು, ಸುವಾರ್ತೆ ಅನ್ನುವಂಥದ್ದು ಜೀವವಾಗಿದೆ, ಸುವಾರ್ತೆ ಅನ್ನುವಂಥದ್ದು ಶಕ್ತಿಯಾಗಿದೆ, ಸುವಾರ್ತೆ ಅನ್ನುವಂಥದ್ದು ದೇವರ ಬಲವಾಗಿದೆ, ಸುವಾರ್ತೆ ಅನ್ನುವಂಥದ್ದು ನಿರ್ಲಯತ್ವವಾಗಿದೆ, ಸುವಾರ್ತೆ ಅನ್ನುವಂಥದ್ದು ಯೇಸು ಕ್ರಿಸ್ತನಿಂದ ಕೊಡಲ್ಪಟ್ಟಿರುವಂತ ಪ್ರಕಟಣೆಯಾಗಿರುವಂತದ್ದಾಗಿದೆ. ಗಟ್ಟಿಯಾಗಿ ಹಾಲೆಲೂಯಾ. ಹಾಗಾದ್ರೆ ಈ ಸುವಾರ್ತೆ ಏನೇನೇನೇನು ಒಳಗೊಂಡಿದೆ ಅಂತ ನೋಡುವುದಾದ್ರೆ, ಸುವಾರ್ತೆ ಅನ್ನುವಂಥದ್ದು ಯೇಸುವಿನ ಜೀವನ, ಯೇಸುವಿನ ಮರಣ, ಯೇಸುವಿನ ಊನುಡುವಿಕೆ, ಯೇಸುವಿನ ಪುನರುತ್ಥಾನ. ಇವತ್ತು ನಾವು ಯಾರಾದ್ರೂ ಕೇಳುವುದಾದ್ರೆ ಯೇಸುವನ್ನ ಏನಂತ ನಂಬಿದ್ದೀರಿ? ಅನೇಕ ಕಾರಣಗಳನ್ನು ಹೇಳುತ್ತೇವೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ನಾವು ನೋಡಬೇಕಾದ್ರೆ ಯೇಸುವಿನ ಮರಣವನ್ನ ನಾವು ನಂಬಿದ್ದೇವೆ, ಯೇಸುವಿನ ಪುನರುತ್ಥಾನವನ್ನು ನಾವು ನಂಬಿದ್ದೇವೆ, ಯೇಸುವಿನ ಮಾತ್ರವಲ್ಲದೆ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಯೇಸುವಿನ ಆರೋಹಣನ ಸಂಗಡವಾಗಿಲ್ರಿ. ಸುವಾರ್ತೆಯು ಯೇಸುವಿನ ಜೀವನ, ಯೇಸುವಿನ ಮರಣ, ಯೇಸುವಿನ ಊನುಡುವಿಕೆ, ಯೇಸುವಿನ ಪುನರುತ್ಥಾನ, ಯೇಸುವಿನ ಆರೋಹಣ ಆಗಿದೆ. ಒಂದು ಸಾರಿ ಒಂದು ವೇಳೆ ವಾಕ್ಯಗಳ ಆಧಾರವಾಗಿ ನಾವು ಬರೋದಾದ್ರೆ ಇದರಿಂದ ನನಗೇನು ಲಾಭ ಅಂತೇಳಿ ಪ್ರಶ್ನೆ ಬರಬಹುದು. ನಾನು ಬರ್ತೇನೆ ದೇವ್ರ ಮಕ್ಕಳೇ, ನಾನು ಬರ್ತೇನೆ. ಯೇಸು ಸ್ವಾಮಿ ಸತ್ತನು, ಯೇಸು ಸ್ವಾಮಿ ಎದ್ದನು, ಯೇಸು ಸ್ವಾಮಿ ಉಣಲ್ಪಟ್ಟನು, ಯೇಸು ಸ್ವಾಮಿ ಎದ್ದನು, ಯೇಸು ಸ್ವಾಮಿ ಆರೋಹಣಾದನು, ನನಗೇನ್ ಲಾಭ? ನಾನು ಬರ್ತೇನೆ ದೇವ್ರ ಮಕ್ಕಳೇ. ಹಾಗಾದರೆ ನಮ್ಮ ಜೀವಿತಗಳಲ್ಲಿ ಸುವಾರ್ತೆ, ಯೇಸುವನ್ನ ನಾವು ನಂಬಿದವರಾಗಿದ್ದೇವೆ. ಯೇಸುವಿನ ಬರೇ ನಂಬಲಿಲ್ಲ, ಯೇಸುವಿನ ಮರಣವನ್ನ ನಾವು ನಂಬಿದ್ದೇವೆ, ಯೇಸುವಿನ ನನ್ನ ಸಂಗಡವಾಗಿ ಹೇಳ್ರಿ ಯೇಸುವಿನ ಜೀವನವನ್ನ ನಂಬಿದ್ದೇವೆ. ಹೇಳ್ರಿ ಯೇಸುವಿನ ಜೀವನ, ಯೇಸುವಿನ ಮರಣ, ಯೇಸುವಿನ ಪುನರುತ್ಥಾನ, ಯೇಸುವಿನ ಆರೋಹಣ. ಈ ಸತ್ಯವನ್ನ ನಾವು ನಂಬುವಾಗ, ಈ ನಿಜವಾಗಿರುವಂತ ಸಂಗತಿಯನ್ನು ನಾವು ನಂಬುವಾಗ ನಮ್ಮ ಜೀವಿತಗಳಲ್ಲಿ ಏನಾಗ್ತದೆ? ಯಾರನ್ನ ಬೇಗವಾಗಿ ತೆಗೆದುಕೊಳ್ಳೋಣ. 2ನೇ ಕೊರಿಂಥ ಬರೆದ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಈ ಕಡೆ ಕೇಳಿಸಿಕೊಳ್ಳ್ರಿ. ಹಾಗಾದ್ರೆ ಸುವಾರ್ತೆಯಿಂದ ನನಗೇನಪ್ಪಾ ಲಾಭ ಅನ್ನುವುದಾದ್ರೆ, ಯೇಸುವನ್ನ ನಂಬುವುದರಿಂದ ನನಗೇನಪ್ಪಾ ಲಾಭ ಅನ್ನುವುದಾದ್ರೆ, ಯೇಸುವಿನ ಮರಣವನ್ನ, ಯೇಸುವಿನ ಪುನರುತ್ಥಾನವನ್ನ ನಂಬುವುದರಿಂದ ನನಗೇನು ಲಾಭ ಅನ್ನುವಾಗ, ಯೇಸುವು ಶಿಲುಬೆ ಮೇಲೆ ಮಾಡಿದಂತ ಆ ಕಾರ್ಯವನ್ನ ನಾವು ನಂಬುವಾಗ, ಯೇಸು ಸ್ವಾಮಿ ಸತ್ತನು ಅಂತ ಅನ್ನುವಂತ ಕಾರಣಕ್ಕಾಗಿ ಗುಡ್ ನ್ಯೂಸ್ ಅಲ್ಲ. ಹೌದು, ಆತನ ಕುರಿತಾಗಿರುವಂತಹ ಚಿತ್ತ ಅದಾಗಿತ್ತು, ಆತನು ನೆರವೇರಿಸಿದನು. ಆದರೆ ಏನಪ್ಪಾ ಗುಡ್ ನ್ಯೂಸ್ ಅನ್ನುವುದಾದ್ರೆ, ಯೇಸು ಸತ್ತನು. ಏನಕ್ಕಾಗಿ ಸತ್ತನು? ನನ್ನ ಪಾಪಗಳಿಗಾಗಿ ಸತ್ತನು, ನನ್ನ ಮರಣಕ್ಕಾಗಿ ಸತ್ತನು. ಸತ್ಯವಾ? ಯೇಸು ಸ್ವಾಮಿ ಯಾಕೆ ಸತ್ತನು?
ನಮ್ಮ ಪಾಪಗಳಿಗಾಗಿ ಮತ್ತೆ ತನ್ನ ಪ್ರಾಣವನ್ನು ಕೊಟ್ಟನು. ವಾವ್, ದೇವರಿಗೆ ಸ್ತೋತ್ರ. ಅರ್ಥ ಮಾಡಿಕೊಳ್ಳುವರಾಗಿರೋಣ. ಬರೀ ನಮ್ಮ ಪಾಪಗಳಿಗಾಗಿ ಸತ್ತನು ಅನ್ನುವುದಾದ್ರೆ ಆ ₹1 ಕಾಣುವಂತ ಒಂದು ಕಡೆ ಮುಖ ಇದ್ದಂಗ. ಅದಕ್ಕೊಂದು ಬೆಲೆ ಅನ್ನುವಂಥದ್ದು ಬರಬೇಕಾದ್ರೆ ಚಿತ್ತ ಟಪ್ ಅಂತೇಳಿ ಕರಿತೀವಿ ನಾವು. ಚಿತ್ತ ಪಟ್ಟ ಅಂತಾರೆ. ದೇವರಿಗೆ ಸ್ತೋತ್ರ. ಪಟ್ಟ. ಈ ಯೇಸುವಿನ ಮರಣ ಅನ್ನುವಂಥದ್ದು ಪಾಪಗಳಿಗಾಗಿ ಸತ್ತನು ಅನ್ನುವಂಥದ್ದು ಚಿತ್ತವಾಗಿದೆಯಾದರೆ ಪಟ್ಟ ಅನ್ನುವಂಥದ್ದಿದೆ. ಏನು? ನಮ್ಮನ್ನ ನೀತಿವಂತರನ್ನಾಗಿ ಮಾಡುವುದಕ್ಕೆ. ನಂಬಿಕೊಳ್ಳೋರು ಗಟ್ಟಿಯಾಗಿ ಹಾಲೆಲೂಯಾ. ಒಂದು ಮುಖದಲ್ಲಿ ಪಾಪ ಓದುವು, ದೇವರಿಗೆ ಸ್ತೋತ್ರ. ಒಂದು ಮುಖದಲ್ಲಿ ಪಾಪವನ್ನು ಒತ್ತುಕೊಂಡು ದೇವರಿಗೆ ಸ್ತೋತ್ರ. ಒಂದು ಮುಖದಲ್ಲಿ ಉಣಲ್ಪಟ್ಟನು, ದೇವರಿಗೆ ಸ್ತೋತ್ರ. ಯೇಸು ಸ್ವಾಮಿನ ಅದಷ್ಟೇ ನಾವು ನಂಬಿಲ್ಲ, ಪುನರುತ್ಥಾನವಾದಂತ ಯೇಸುವನ್ನ ನಾವು ನಂಬಿದ್ದೇವೆ. ಹಾಗಾದ್ರೆ ಉಣಲ್ಪಟ್ಟಿರುವಂಥದ್ದು, ಶಿಲುಬೆ ಮೇಲೆ ಜಡಿಯಲ್ಪಟ್ಟಿರುವಂಥದ್ದು ನಮ್ಮ ಪಾಪಗಳ ನಿವಾರಣೆಗಾಗಿ. ಆದ್ರೆ ಎದ್ದು ಬಂದಿರುವಂಥದ್ದು ಇವತ್ತು ನನ್ನನ್ನ ನಿನ್ನನ್ನ ನಮ್ಮೆಲ್ಲರನ್ನ ನೀತಿವಂತರನ್ನಾಗಿ ಮಾಡುವುದಕ್ಕಾಗಿನೇ. ಹಾಗಾದ್ರೆ ಸುವಾರ್ತೆಯಲ್ಲಿ ಇಟ್ಟಿರುವಂತ ನಂಬಿಕೆ ಏನನ್ನಾಗಿ ಮಾಡಿದೆ? ಪಕ್ಕದಾಗ ಮನೆಯವರು ಹೇಳ್ತಾರಲ್ಲ, ಅವಳ ಹಂಗ ಇವ್ನ ಹಿಂಗ, ಅದು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು. ಆದ್ರೆ ಸುವಾರ್ತೆ ಏನ್ ಹೇಳ್ತದೆ ಗೊತ್ತದ? ನೀನೊಬ್ಬನು ನೀತಿವಂತನಂತೇಳಿ. ಗಟ್ಟಿಯಾಗಿ ಒಂದು ಸಾರಿ ಆಮೇಲೆ ಹೇಳೋಣವಾ? ಇನ್ನು ಗಟ್ಟಿಯಾಗಿ ಒಂದು ಸಾರಿ ಆಮೇಲೆ ಹೇಳೋಣವಾ? ಅದಕ್ಕೆ ನನ್ನ ಬಗ್ಗೆ ಏನ್ ಹೇಳ್ತದೆ? ಯೇಸು ನನಗಾಗಿ ಆತನು ಶಿಲುಬೆ ಮೇಲೆ ಜಡಿಯಲ್ಪಟ್ಟನು, ನನಗಾಗಿ ಉಣಲ್ಪಟ್ಟನು, ನನಗಾಗಿ ಎಬ್ಬಿಸಲ್ಪಟ್ಟನು. ಏನು ಸುಮ್ಮನೆನಾ? ಇಲ್ಲ, ನನ್ನ ಪಾಪಗಳಿಗಾಗಿ ಜಡಿಯಲ್ಪಟ್ಟನು, ನನ್ನ ಪಾಪಗಳಿಗಾಗಿ ಉಣಲ್ಪಟ್ಟನು. ಆದ್ರೆ ಎದ್ದು ಬಂದದ್ದು ಅದೇ ಪಾಪವನ್ನು ಹೊತ್ತುಕೊಂಡು ಎದ್ದು ಬರಲಿಲ್ಲ. ನಮ್ಮನ್ನ ನೀತಿವಂತರ. ಹಾಗಾದ್ರೆ ದೇವರ ಮಕ್ಕಳೇ, ಅನೇಕ ಸಾರಿ ನಾವು ಅರಿಕೆ ಮಾಡಿದ್ದೇವೆ, ನಾವು ನೀತಿವಂತರಾಗಿದ್ದೇವೆ, ನಾವು ನೀತಿವಂತರಾಗಿದ್ದೇವೆ. ಏನಪ್ಪ ಈ ನೀತಿದ ಅರ್ಥ ಅನ್ನುವುದು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನನ್ನ ಸಂಗಡವಾಗಿ ಹೇಳ್ರಿ, ಪರಿಶುದ್ಧನಾದಂಥ, ಗಟ್ಟಿಯಾಗಿ ಹೇಳಬೇಕು, ಆ ಕಡಿದ್ದವರೆಲ್ಲ ಹೇಳಬೇಕು, ನೀತಿವಂತರಲ್ಲ. ಪರಿಶುದ್ಧನಾದಂಥ ದೇವರ ಮುಂದೆ ನಿಲ್ಲುವುದಕ್ಕೆ ದೇವರು ಕೊಡುವಂತ ಸಾಮರ್ಥ್ಯನೇ ದೇವರ ನೀತಿಯಾಗಿದೆ. ಆ ನೀತಿಯು ಯೇಸು ಕ್ರಿಸ್ತನಲ್ಲಿ ಇತ್ತು. ಯೇಸು ಕ್ರಿಸ್ತನನ್ನ ನಾನು ಯಾವಾಗ ನಂಬಿದಿನೋ ಆವಾಗ ನಾನು ನೀತಿವಂತನು. ಹಾಗಾದ್ರೆ ಅನೇಕರ ಪ್ರಶ್ನೆ, ವಾಕ್ಯ ಹೇಳ್ತದಲ್ಲ ಸರ್, ನೀತಿವಂತರು ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುವರು ಅಂತೇಳಿ ಅನೇಕ ಸಾರಿ ವಾಕ್ಯ ಹೇಳ್ತದೆ ಸರ್. ಅದನ್ನು ಬಹಳ ನಿಧಾನವಾಗಿ ಓದುವುದಾದ್ರೆ ಧರ್ಮಶಾಸ್ತ್ರದ ಗ್ರಂಥ ಹೇಳ್ತದೆ ಏನಂತೆ? ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ದಾರಿ ತಪ್ಪಿ ಅಲಿಯವರಾಗಿದ್ದಾರೆ. ಆದ್ರೆ ಹೊಸ ಒಡಂಬಡಿಕೆ ಏನ್ ಹೇಳ್ತದೆ? ಹೊಸ ಒಡಂಬಡಿಕೆ ಏನ್ ಹೇಳ್ತದೆ? ನೀನು ಕ್ರಿಸ್ತನ ನೀತಿಯಾಗಿದ್ದಿ ಅಂತೇಳಿ. ಆಮೆನ್, ಹಾಲೆಲೂಯ. ಹಾಗಾದ್ರೆ ದೇವರ ಮಕ್ಕಳೇ, ಇವತ್ತು ನಮಗೆ ಯಾವ ಖಂಡನೆಯೂ ಇಲ್ಲದೆ, ಯಾವ ಕಳಂಕವಿಲ್ಲದೆ, ಯಾವ ದೋಷವೂ ಇಲ್ಲದೆ ದೇವರ ಮುಂದೆ ನಿಲ್ಲುಕೊಳ್ಳುವುದಕ್ಕೆ ಒಂದು ಸ್ಥಾನ ಏನು ಸಿಕ್ಕಿತಲ್ಲ, ಅದು ಯೇಸು ಕ್ರಿಸ್ತನಲ್ಲಿ ಇಡುವಂತ ನಂಬಿಕೆ ಮೂಲಕವಾಗಿ ನಮಗೆ ದೊರಕಿದೆ. ಆಮೆನ್, ಆಮೆನ್. ಯೇಸುವಿನ ಮರಣವನ್ನ ಏನು ನಾವು ನಂಬಿದೀವಲ್ಲ, ಅಥವಾ ಯೇಸುವಿನ ಪುನರುತ್ಥಾನವನ್ನು ನಂಬಿದೀವಲ್ಲ, ಆ ಪುನರುತ್ಥಾನ ನಮ್ಮನ್ನ ಎಂತವನ್ನಾಗಿ ಮಾಡಿದೆ? ಅರೇ, ಇವರು ಪಾಪವೇ ಮಾಡಿಲ್ಲೇನು ಅನ್ನುವ ಹಾಗೆ ದೇವರು ನಮ್ಮನ್ನ ನೋಡ್ತಾ ಇದ್ದಾನೆ. ಅದಕ್ಕೆ ಕರೆಯುವಂಥದ್ದು ನೀತಿವಂತರು ಅಂತೇಳಿ. ಲೋಕದಲ್ಲಿರುವಂತ ಯಾವ ಸಂಗತಿಗಳು ಸಹ ಈ ಸತ್ಯವನ್ನ ಬೋಧಿಸುವುದಿಲ್ಲ. ಆದರೆ ಒಂದೇ ಒಂದು ಯೇಸು ಕ್ರಿಸ್ತನ ಪ್ರಕಟಣೆ ಮಾತ್ರನೇ ನಮಗೆ ಬೋಧಿಸುತ್ತದೆ. ಭೂಮಿ ಮೇಲೆ ಒಬ್ಬ ಮನುಷ್ಯನು ಯೇಸುವನ್ನು ನಂಬುವುದರಿಂದ ಅವನು ನೀತಿವಂತನಾಗಲಿಕ್ಕೆ ಸಾಧ್ಯ ಅಂತೇಳಿ. ಆಮೇನ್. ದೇವರಿಗೆ ಮನುಷ್ಯರಿಗೆ ಸಂಬಂಧ ಏನು? ದೇವರು ಭಕ್ತರು, ದೇವರು ಭಕ್ತರು, ದೇವರು ಭಕ್ತರು. ಆದರೆ ಅರ್ಥ ಮಾಡಿಕೊಳ್ಳೋಣ, ಹೊಸ ಒಡಂಬಡಿಕೆಯಲ್ಲಿ ಯೇಸುವನ್ನ ನಂಬಿದಾಗ ದೇವರು ಭಕ್ತರು ಅಲ್ಲ, ದೇವರು ಮಗನು. ಆ ಮಗನ ಸ್ಥಾನವನ್ನ ಯಾರು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ? ನೀತಿವಂತರು ಮಾತ್ರ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಮನುಷ್ಯನು ತನ್ನ ಬಲದಲ್ಲಿನೂ ತನ್ನ ಸಾಮರ್ಥ್ಯದಲ್ಲಿನೂ ಧರ್ಮ ಕರ್ಮಗಳಿಂದಲೂ ನೀತಿವಂತನು ಪರಿಶುದ್ಧನು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವು ಯೇಸುವಿನ ಬಳಿಗೆ ಬಂದಿರುವಂತದ್ದು. ಯೇಸು ನಮ್ಮ ಪಾಪವನ್ನು ಹೊತ್ತುಕೊಂಡನು, ಯೇಸು
ನಮ್ಮ ಪಾಪಗಳಿಗಾಗಿ ಹೂಣಲ್ಪಟ್ಟನು, ಮಾತ್ರವಲ್ಲದೆ ಎದ್ದು ಬಂದಂತ ಮಹತ್ ಕಾರ್ಯದಿಂದ ಇವತ್ತು ನಾನು ನೀನು ನೀತಿವಂತರಾಗಿದ್ದೇವೆ. ಹಾಲೆಲೂಯಾ, ಆಮೆನ್. ಸತ್ಯವಾಗಲಲ್ಲ? ಬರೀ ಯೇಸುವಿನ ಜೀವನವನ್ನು ಮಾತ್ರ ನಂಬಿದವರು ಇದ್ದೀರಾ ಇಲ್ಲಿ? ಇಲ್ಲ. ಯೇಸುವಿನ ಮರಣವನ್ನ ಮಾತ್ರ ನಂಬಿದವರು ಇದ್ದೀರಾ? ಇಲ್ಲ. ಯೇಸುವಿನ ಉಣಿಡುವಿಕೆಯನ್ನ ಮಾತ್ರ ನಂಬಿದವರಿದ್ದೀರಾ? ಇಲ್ಲ. ಯೇಸುವಿನ ಪುನರುತ್ಥಾನವನ್ನ ನಂಬಿದವರಿದ್ದೀವೆ? ಹೌದು. ಯೇಸುವಿನ ಇಡೀ ಜೀವಿತವನ್ನ ನಾವು ನಂಬಿದ್ದೇವೆ. ಅದಕ್ಕೆ ಯೇಸು ನಮಗಾಗಿ ಬಂದನು, ಅಮ್ಮವ್ರು ಹೇಳಿದ್ರು, ನಮ್ಮ ಪಾಪಗಳಿಗಾಗಿ ಸತ್ತನು. ದೇವರಿಗೆ ಸ್ತೋತ್ರ. ಯೇಸು ಎದ್ದು ಬಂದನು ಯಾರಿಗಾಗಿ? ಹಾಗಾದ್ರೆ ಇದು ಶುಭ ವಾರ್ತೆ ದೇವರ ಮಕ್ಕಳು. ಸಮಸ್ಯೆ ತೋರಿಸೋದು ಶುಭ ವಾರ್ತ ಮಾನವಲ್ಲ, ಸಮಸ್ಯೆಗೇನು ಪರಿಹಾರ ಅದು ಶುಭ ಸಂದೇಶ ಅಥವಾ ಸುವಾರ್ತೆಯಾಗಿರುವಂಥದ್ದಾಗಿದೆ. ಹಾಗಾದ್ರೆ ನನ್ನ ಜೀವಿತಗಳಲ್ಲಿ ಏನಪ್ಪ ಶುಭ ವಾರ್ತೆ? ನಾನು ಪಾಪದಲ್ಲಿಲ್ಲ, ನಾನು ದೇವರ ನೀತಿಯಾಗಿದ್ದೇನೆ. ಯಾಕೆ? ಯೇಸು ನನಗಾಗಿ ಪಾಪಿಯಾದ, ನಾನು ನೀತಿವಂತನಾಗಲಿಕ್ಕೆ ಇದು ಶುಭ ಸಂದೇಶ. ಆಮೇನ್. ಇದು ಸುವಾರ್ತೆ. ಯೇಸುವಿನಲ್ಲಿ ಇಟ್ಟಂತ ನಂಬಿಕೆ ಇವತ್ತು ನಮ್ಮನ್ನ ಏನನ್ನಾಗಿ ಮಾಡಿದೆ? ನಾವು ನೀತಿವಂತರ. ಪಕ್ಕದ ಕೈ ಕೊಟ್ಟು ಹೇಳ್ರಿ, ಯೇಸುವನ್ನ ನಂಬುವಾಗ, ಹೇಳ್ರಿ, ಯೇಸುವಿನ ಸುವಾರ್ತೆಯನ್ನ ನಂಬುವಾಗ ನೀನ್ ಪಾಪದಲ್ಲಿಲ್ಲ. ಹೇಳ್ರಿ, ನೀನ್ ಪಾಪಿಯಲ್ಲ. ಯೇಸು ಹೊತ್ತುಕೊಂಡು ತೀರಿಸಿ, ಹೇಳ್ರಿ, ತೀರಿಸಿ ಎದ್ದು ಬಂದದರಿಂದ ನೀನು ಪಾಪದಲ್ಲಿಲ್ಲ, ನೀನು ನೀತಿವಂತನಾಗಿದ್ದಿ. ಯಾರಾದ್ರೂ ಪ್ರಶ್ನೆ ಮಾಡೋರಿದ್ರೆ, ದೇವ್ರು ನಮ್ಗೇನ್ ಮಾಡಿರ ಅಂತ ಹೇಳ್ರೆ, ದೇವ್ರ ಮುಂದೆ ನಿಲ್ಲಿಸುವಂತ ಸ್ಥಾನವನ್ನೇ ಕೊಟ್ಟನು. ಆಮೇಲೆ ಏನು ಮಾಡಬೇಕು? ಪಾಪಿ ಆಗಿದ್ದು, ಧೂಳಲ್ಲಿದ್ದು, ಕೆಸರಲ್ಲಿದ್ದು ಮಾತಾಡ್ತೀನಿ. ಏನು ಪಾಪದ ಸಂಬಳ ಮರಣಕ್ಕೆ ಈಡಾಗಿರುವಂತ ನನ್ನನ್ನ ತೆಗೆದುಕೊಂಡು ಬಂದು, ಇವತ್ತಿನಿಂದ ನಿನ್ನ ಹೆಸರು ಏನು? ಪಾಪಿ. ಯಾರು ಕೊಟ್ರು? ಲೋಕ ಕೊಟ್ರು. ನಾನೊಂದು ಹೊಸ ಹೆಸರು ಕೊಡ್ತೀನಿ, ಏನು? ನೀನು ದೇವ್ರ ಮಗನಂತೇಳಿ ಮಾಡಿದ್ನಲ್ಲ, ಅದು ಶುಭ ವರ್ತಮಾನವಾಗಿದೆ. ಹಾಲೆಲೂಯಾ. ಹಾಗಾದ್ರೆ ನಿನಗೊಂದು ಗೊತ್ತಿರ್ಲಿ, ಇವತ್ತಿನಿಂದ ನೀನು ಯಾರಾಗಿದ್ದಿ? ದೇವರ ಮಗಳಾಗಿದೆ. ಸುವಾರ್ತೆಯಲ್ಲಿಟ್ಟಿರುವಂತ ನಂಬಿಕೆ ನಿನ್ನನ್ನು ಏನನ್ನಾಗಿ ಮಾಡಿದೆ? ನೀತಿವಂತನನ್ನಾಗಿ ಮಾಡಿ. ಆಮೇನ್. ಹಾಗೇನೆ ಮುಂದಕ್ಕೆ ಹೋಗೋಣ. ಗಲಾತ್ಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 13-15 ವಚನ. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ, ಹಾಲೆಲೂಯಾ, ಯೇಸುವಿನಲ್ಲಿ ಇಚ್ಚಿರುವಂತ ನಂಬಿಕೆ, ಯೇಸುವಿನ ಮರಣ, ಯೇಸುವಿನ ಪುನರುತ್ಥಾನ, ಯೇಸುವಿನ ಆರೋಹಣದಲ್ಲಿ ಇಟ್ಟಿರುವಂತ ನಂಬಿಕೆ. ಎಲ್ಲರ ಗಮನವಿಟ್ಟು ಕೇಳ್ರಿ ದೇವ್ರ ಮಕ್ಕಳೇ, ಸೂಕ್ಷ್ಮವಾಗಿ ಕಿವಿಗಳನ್ನ ಗಂಭೀರವಾಗಿ ಕೇಳ್ರಿ. ಹಳೇ ಒಡಂಬಡಿಕೆ ಕಾಲದಲ್ಲಿ ಧರ್ಮಶಾಸ್ತ್ರದ ಆಜ್ಞೆಗಳಿದ್ವು, ಇದ್ದುವ. ಅದನ್ನ ಮೀರುವುದರಿಂದ ಮನುಷ್ಯನು ಶಾಪಕ್ಕೆ ಗುರಿಯಾಗಿದ್ದನು. ಈ ಶಾಪದ ಪ್ರತಿಫಲವಾಗಿ ಮನುಷ್ಯನು ಅನೇಕ ಸಂಕಟಗಳು, ಅನೇಕ ರೋಗಗಳು, ಅನೇಕ ಚಿಂತೆಗಳು, ಅನೇಕ ವಿಧವಾದಂಥ ನಿರಾಶೆಗಳಿಗೆ ಗುರಿಯಾಗಿರುವಂತ ಇವನು. ಹಾಗೇನೆ ಧರ್ಮಶಾಸ್ತ್ರಗಳಲ್ಲಿ ಹೇಳಿರುವಂತ ನಿಯಮಗಳನ್ನ ಮೀರುವುದರ ನಿಮಿತ್ತವಾಗಿ ಇವನು ಶಾಪವಾದನು, ಶಾಪಕ್ಕೆ ಗುರಿಯಾದನು. ಇವನಲ್ಲಿ ಅನೇಕ ವಿಧವಾದಂಥ ಬಂಜತನಗಳು, ರೋಗಗಳು, ಚಿಂತೆಗಳು ಏನೆಲ್ಲ ಕೂಡಿ ಇಟ್ಟುಕೊಂಡಿದ್ದನು. ಯಾರು? ನಿಯಮಗಳನ್ನ ಮೀರಿದಂಥವನು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಸುವಾರ್ತೆ ಅನ್ನುವಂಥದ್ದು ಏನ್ ಹೇಳ್ತದೆ? ಯಾವಾಗ ಯೇಸು ಮರದ ಮೇಲೆ ತೂಗು ಹಾಕಲ್ಪಟ್ಟಿರುವಂತವನು ಶಾಪಗ್ರಸ್ತನು. ಯಾಕೆ ಶಾಪಗ್ರಸ್ತನಾದನು? ಹಿರಿಯರಿಂದ, ನಂಬಿಕೆಯಿಂದ ಕೇಳಿಸ್ಕೊಳ್ರಿ ದೇವ್ರ ಮಕ್ಕಳೇ,
ಮಕ್ಕಳೇ, ಹಿರಿಯರಿಂದ ಬಂದಿರುವಂತ ಶಾಪಗಳು, ಆಜ್ಞೆಗಳನ್ನ ಮೀರುವುದರಿಂದ ಬಂದಿರುವಂತ ಶಾಪಗಳು, ನಿಯಮಗಳನ್ನು ಉಲ್ಲಂಘಿಸುವುದರಿಂದ ಬಂದಿರುವಂತ ಎಲ್ಲ ಶಾಪಗಳಿಗಾಗಿ ಆತನು ಬಲಿಯಾದನು, ಒಡೆಯಲ್ಪಟ್ಟನು. ಆದ್ರೆ ಎದ್ದು ಬಂದಂತ ಮಹತ್ ಕಾರ್ಯದಿಂದ ಇವತ್ತು ನೀವು ಶಾಪದಲ್ಲಿ ಇಲ್ಲ. ಶಾಪ ಆಗಾಗಲೇ ಶಿಲ್ವೆ ಮೇಲೆ ಜಡಿಯಲ್ಪಟ್ಟಿದೆ. ಹಾಗಾದ್ರೆ ಆ ಶಾಪ ಮುರಿಯಲ್ಪಟ್ಟಿರಬೇಕಾದ್ರೆ ಇವತ್ತು ನಾನು ಆಶೀರ್ವಾದ ನಿಧಿಯಾಗಿದ್ದೇನೆ. ನಂಬಿಕೊಳ್ಳಿ ಒಂದು ಸಾರಿ ಗಟ್ಟಿಯಾಗಿ ಹಾಲೆಲೂಯ ಹೇಳ್ರಿ. ನಾನು ಶಾಪದ ಅಧೀನದಲ್ಲಿಲ್ಲ. ಹೇಳ್ರಿ, ನಾನು ಶಾಪದ ಅಧೀನದಲ್ಲಿಲ್ಲ. ಯೇಸುವಿನಲ್ಲಿಟ್ಟಿರುವಂತ ನಂಬಿಕೆ ನನ್ನನ್ನು ಆಶೀರ್ವಾದವಾಗಿ ಮಾಡಿದೆ. ಗಟ್ಟಿಯಾಗಿ ಹೇಳ್ರಿ, ನಾನು ಆಶೀರ್ವಾದ ನಿಧಿಯಾಗಿದ್ದೇನೆ. ಹಾಲೆಲೂಯ, ಹಾಲೆಲೂಯ. ನಂಬುವಂತ ಪ್ರತಿಯೊಬ್ಬ ಮಕ್ಕಳ ಜೀವಿತದಲ್ಲಿ ಸಹ ಈ ವಾಕ್ಯವನ್ನ ನಂಬುವುದಾದ್ರೆ, ಶಿಲುಬೆ ಮೇಲೆ ತೂಗು ಹಾಕಲ್ಪಟ್ಟು ಉಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದಂತ ಯೇಸುವನ್ನ ನನ್ನ ಶಾಪ, ನನ್ನ ಕುಟುಂಬದ ಶಾಪಕ್ಕಾಗಿ ಯೇಸು ಸ್ವಾಮಿ ಬಲಿಯಾದನು ಅನ್ನುವುದನ್ನ ನಂಬಿ ಮಾತ್ರವಲ್ಲದೆ ಆಶೀರ್ವಾದವಾಗಿ ಮಾರ್ಪಡಿಸಿದ್ರು ಅನ್ನುವುದಾದ್ರೆ ನಿಜವಾಗ್ಲೂ ಆಶೀರ್ವಾದ ನಿಧಿಯಾಗಿದ್ದೆ. ಆಮೇನ್. ಗಟ್ಟಿಯಾಗಿ ಹೇಳ್ರಿ ಆಮೇನ್. ಹೇಳ್ರಿ, ನಾನು ದರಿದ್ರತನದಲ್ಲಿ ಇಲ್ಲ. ಎಲ್ಲ ಲೋಕದ ಬರೇವೇ ತುಂಬಿಕೊಂಡು ಇಲ್ಲಾದ್ರೆ ಅರಿಕೆ ಮಾಡ್ರಿ. ಹೇಳ್ರಿ, ನಾನು ಶಾಪದಲ್ಲಿ ಇಲ್ಲ. ಯೇಸುವಿನ ಮೇಲೆ ನಂಬಿಕೆ ಇಟ್ಟಿರುವಂತ ನಿನ್ನ ಜೀವಿತಗಳಲ್ಲಿ ಶಾಪವು ಮಾರ್ಪಾಟಾಗಿ ಒಂದು ಆಶೀರ್ವಾದಕ್ಕೆ ಗುರಿಯಾಗಿದ್ದೇವೆ. ಒಂದು ಆಶೀರ್ವಾದಕ್ಕೆ ಬಾಧ್ಯತೆ ನಮಗಾಗಿದೆ. ಏನು? ಯೇಸುವಿನಲ್ಲಿಟ್ಟಿರುವಂತ ನಂಬಿಕೆ. ಆಮೇಲೆ ಅರಿಕೆ ಮಾಡೋಣ. ಯೇಸುವಿನಲ್ಲಿಟ್ಟಿರುವಂತ ನಂಬಿಕೆ ಗಟ್ಟಿಯಾಗಿ ಹೇಳಬೇಕು. ಯೇಸುವಿನಲ್ಲಿಟ್ಟಿರುವಂತ ನಂಬಿಕೆ ನನ್ನನ್ನು ನೀತಿವಂತನನ್ನಾಗಿ ಮಾಡಿದೆ. ಯೇಸುವಿನಲ್ಲಿಟ್ಟಿರುವಂತ ನಂಬಿಕೆ ನನ್ನನ್ನು ಆಶೀರ್ವಾದವಾಗಿ ಮಾಡಿದೆ. ಯಾರಾದ್ರೂ ಇನ್ನೂ ನಂಬಿಕೆ ಇರೋರು ಹೇಳಿದ್ರೆ, ನನ್ನ ಮನೆಗೆ ನಾನೇ ಆಶೀರ್ವಾದ. ಹೇಳ್ರಿ, ನನ್ನ ಕುಟುಂಬಕ್ಕೆ ನಾನೇ ಆಶೀರ್ವಾದ. ಹೆಂಗೇಳಂ ಸಾರ್, ಬರೀ ನೀನ್ ದರಿದ್ರ ದರಿದ್ರ ಅಂತ ಕೇಳಿಸ್ಕೊಂಡು ಸಾಕಾಗ್ಯದ. ಸುವಾರ್ತೆ ಹೇಳ್ತದೆ ನೀನ್ ಆಶೀರ್ವಾದ ಅಂತ ಹೇಳಿ ಸುವಾರ್ತೆಯನ್ನ ನಂಬುತ್ತಿದ್ದೆ. XYZ ಹೇಳಿರುವಂತ ಮಾತನ್ನ ನಂಬುತ್ತಿವೆ. ನೀನ್ ಅಂತವನು, ನೀನ್ ಎಂತವಳು, ನೀನು ಭೂಮಿಗೆ ದಂಡ, ನೀನು ದರಿದ್ರ, ನಿನ್ನಿಂದಾನೆ ನಮ್ಮ ಮನೆ ಹಿಂಗಾಯ್ತು, ನೀನು ಬಂದ್ರೆ ಇಲ್ಲ ಇಲ್ಲ ಇಲ್ಲ, ಅದು ಲೋಕದ ಮಾತು. ನಾವು ಲೋಕದಲ್ಲಿ ಇದ್ರೂ ಸಹ ಸುವಾರ್ತೆಯನ್ನ, ಯೇಸುವನ್ನ ನಂಬಿದ್ರ ಮೂಲಕವಾಗಿ ಇವತ್ತು ನಾನು ಘಂಟಾಘೋಷವಾಗಿ ಹೇಳ್ತೇನೆ, ಆ ನಿನ್ನ ನಂಬಿಕೆ ಸುವಾರ್ತೆಯಲ್ಲಿ ಯೇಸುವಿನ ಜೀವನ, ಮರಣ, ಪುನರುತ್ಥಾನ, ಆರೋಹಣವನ್ನ ನಂಬುವಾಗ ಚಿತ್ತ ಅನ್ನುವಂಥದ್ದು ಯೇಸು ಬಲಿಯಾದನು, ಟಪ್ಪ ಅನ್ನುವಂಥದ್ದು ನನ್ನನ್ನು ನೀತಿವಂತನನ್ನಾಗಿ ಮಾಡಿದನು. ಚಿತ್ತ ಅನ್ನುವಂಥದ್ದು ಯೇಸು ನನಗಾಗಿ ಶಾಪವಾದನು. ಟಪ್ಪ ಅನ್ನುವಂಥದ್ದು ಯೇಸು ನನ್ನನ್ನ ಆಶೀರ್ವಾದ ನಿಧಿಯನ್ನಾಗಿ ಮಾಡ್ಲಿಕ್ಕಾಗಿ. ಆಮೇನ್. ಆವಾಗಲೇ ಅದಕ್ಕೆ ಬೆಲೆ ಇದೆ. ಆಮೇನ್. ಹಾಗೇನೆ ಮುಂದಕ್ಕೆ ಹೋಗುವರಾಗೋಣ. 1 ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನ. ನಾವು ಸತ್ತು ಹಾಲೆಲೂಯಾ. ಯೇಸುವಿನ ನಾನು ಸುವಾರ್ತೆಯನ್ನ ತಿಳಿಸುವುದಕ್ಕಾಗಿ ಬಂದಿದ್ದೇನೆ. ಯೇಸು ನನಗಾಗಿ ಸತ್ತನು, ಯೇಸು ನನಗಾಗಿ ಉಣಲ್ಪಟ್ಟನು, ಯೇಸು ನನಗಾಗಿ ಎದ್ದು ಬಂದನು. ಆ ಮಹತ್ ಕಾರ್ಯ ನನ್ನನ್ನು ನೀತಿವಂತನನ್ನಾಗಿ ಮಾಡಿದೆ. ಆ ಮಹತ್ ಕಾರ್ಯ ನನ್ನನ್ನು ಆಶೀರ್ವಾದ ನಿಧಿಯನ್ನಾಗಿ ಮಾಡಿದೆ. ಆ ಮಹತ್ ಕಾರ್ಯ ನಾನು ರೋಗದಲ್ಲಿ ಇರುವಂಥದ್ದಲ್ಲ, ನಾನು ಯೇಸುವಿನ ಬಾಸುಂಡೆಗಳಿಂದ ಗುಣವಾಗಿದ್ದೇನೆ. ನಂಬುವವರು ಯಾರಾದ್ರೂ ಗಟ್ಟಿಯಾಗಿ ಹಾಲೆಲೂಯಾ. ರೋಗದಲ್ಲಿ ಒಂದು ವೇಳೆ ಯಾರಾದ್ರೂ ಬಂದಿರುವುದಾದ್ರೆ ಈ ವಾಕ್ಯ ನಿನಗಾಗಿನೇ. ಯೇಸುವಿಗೆ ತಲೆಯ ಮೇಲೆಯೂ ತಲೆಯಿಂದ ಅಂಗಾಲಿನವರೆಗೆ ಆದಂತ ಪ್ರತಿಯೊಂದು ಗಾಯಗಳು, ಪ್ರತಿಯೊಂದು ಏಟುಗಳು, ಪ್ರತಿಯೊಂದು ಚಡಿಯ ಏಟುಗಳು, ರಕ್ತ ಸಿಕ್ತವಾಗಿರುವಂತ ದೇಹ ಏನಕ್ಕಾಗಿಯಪ್ಪ ಅಂತಂದ್ರೆ ಭೂಲೋಕದ ಜನರು ರೋಗದಲ್ಲಿ ಆಗಿರಬಾರ್ದು, ಭೂಲೋಕದ ಜನರು ಬಲಹೀನತೆಗಳಲ್ಲಿ ಆಗಿರಬಾರ್ದು ಅಂತ ಹೇಳಿ ಯೇಸುವು ನಮ್ಮ ಎಲ್ಲ ಬಲಹೀನತೆಗಳನ್ನ ತನ್ನ ಶರೀರದಲ್ಲಿ ಹೊತ್ತುಕೊಂಡನು. ಆಮೇನ್.
ರೋಗದಲ್ಲಿ ಗುಣವಾಗದಿರುವಂತ ಏನನ್ನು ಬಲಹೀನತೆಗಳಲ್ಲಿ ಯಾರಾದ್ರೂ ಆಗಿದೆ ಆದ್ರೆ ವೈದ್ಯರ ರಿಪೋರ್ಟ್ಗಳು ಪಾಸಿಟಿವ್ ಆಯ್ತು, ಏನ್ ಮಾಡಕ್ಕಾಗಲ್ಲ ಅನ್ನುವುದಾದ್ರೆ ಆಯ್ತು ನಿನ್ನ ಕತೆ ಮುಗೀತು ಅಂತೇಳಿ ಯಾರಾದ್ರೂ ರಿಪೋರ್ಟ್ಗಳಲ್ಲಿ ವೈದ್ಯರಿಂದಲೂ ಮನುಷ್ಯರಿಂದಲೂ ಕೇಳಿಸಿಕೊಂಡುವುದಾದ್ರೆ ಈ ಶುಭವಾರ್ತೆ ನಿನಗಾಗಿನೇ ಯೇಸು ತನ್ನ ದೇಹದಲ್ಲಿ ಒತ್ತಿಕೊಂಡಿರುವಂತ ಗಾಯಗಳು, ಯೇಸು ತನ್ನ ದೇಹದಲ್ಲಿ ಅನುಭವಿಸಿರುವಂತ ನೋವುಗಳು, ನಂಬುವಂತ ಮನುಷ್ಯ ಅವನು ಆರೋಗ್ಯವಾಗಿರ್ಬೇಕಂತೇಳಿ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ. ಆಮೇನ್. ಗಟ್ಟಿಯಾಗಿ ಹೇಳ್ರಿ ಆಮೇನ್. ಅದು ಎಂಥದೇ ರೋಗವಿರಲಿ. ಒಂದು ವಚನವನ್ನ ಓದುವರಾಗಿರೋಣ. ಮತ್ತನ ಬರೆಸುವಾರ್ತೆ 8ನೇ ಅಧ್ಯಾಯ 17ನೇ ವಚನ. 8ನೇ ಅಧ್ಯಾಯ 17ನೇ ವಚನ. ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ಯೇಸು ಭೂಮಿಗೆ ಬಂದಿರುವಂತದ್ದೇನು ಭಜನೆ ಮಾಡಂತ ಬರಲಿಲ್ಲ. ಅದಕ್ಕೆ 5ನೇ ಅಂತಸ್ತಿನ ಬಿಲ್ಡಿಂಗ್ ಅನ್ನುವಂಥದ್ದು ಯಾಕೆ ಬಿರುಕು ಬಿಟ್ಟಿತ್ತು? ಅಸ್ಥಿವಾರ ಸರಿಯಾಗಿರ್ಲಿಲ್ಲ. ಅದಕ್ಕೆ ಸುವಾರ್ತೆಯಲ್ಲಿ ಇಟ್ಟಿರುವಂತ ನನ್ನ ನಂಬಿಕೆ ಏನು ಅನ್ನುವಂಥದ್ದು ಗೊತ್ತಾಗಬೇಕಾದ್ರೆ ಆ ಸುವಾರ್ತೆಯಲ್ಲಿ ಇಟ್ಟಿರುವಂತ ನಂಬಿಕೆ ನನ್ನನ್ನು ನೀತಿವಂತನನ್ನಾಗಿ ಮಾಡಿದೆ, ನನ್ನನ್ನು ಆಶೀರ್ವಾದ ನಿಧಿಯನ್ನಾಗಿ ಮಾಡಿದೆ. ನಾನು ರೋಗವನ್ನ 2 ಸಾರಿ ಅನುಭವಿಸಬೇಕಾಗಿಲ್ಲ. ಯೇಸು ನನಗಾಗಿ ಬಲಿಯಾದನಂತೇಳಿ ನಂಬಬೇಕಾದ್ರೆ ಆತನ ಪುನರುತ್ಥಾನದ ಶಕ್ತಿ ಮೂಲಕ ಗುಣವಾಗುವಿಕೆಯನ್ನು ನಾವು ನಂಬುವರಾಗಿರಬೇಕು. ಆಮೇನ್. ಹಾಗಾದ್ರೆ ಯೇಸುವಿನ ಬಾಸುಂಡೆಗಳಿಂದ ನಾವು ಗುಣವಾಗಿದ್ದೇವೆ, ಅದು ಯಾವುದೇ ರೋಗವಾಗಿರಲಿ. ಆಮೇನ್. ಹೇಳ್ರಿ, ನಾನು ಬಲಹೀನತೆಯಲ್ಲಿ ಇಲ್ಲ ಸರ್, ಎಷ್ಟೆಷ್ಟೋ ಕೇಳಿ ಬಂದಿವಿ, ಇದ್ಯಾವ ಲೆಕ್ಕ ಇಲ್ಲ. ಯೇಸುವಿನ ಸಾಮರ್ಥ್ಯದಲ್ಲಿ ಇದ್ದು ಮಾತಾಡೋಣ. ಆಮೇನ್. ಹೌದು, ಮನುಷ್ಯನ ದೃಷ್ಟಿಗೆ ಇದೆಲ್ಲ ಅಸಾಧ್ಯ, ಆದರೆ ದೇವರ ದೃಷ್ಟಿಗೆ ಇದು ಸಾಧ್ಯ. ಯೇಸುವಿನ ದೃಷ್ಟಿಕೋನದಲ್ಲಿ ಸುವಾರ್ತೆಯಿಂದ ಸಾಧ್ಯ, ಯೇಸುವಿನ ಪುನರುತ್ಥಾನದಿಂದ ಸಾಧ್ಯ. ಅದಕ್ಕೆ ಹೇಳೋಣ, ಯೇಸುವಿನ ಸಾಮರ್ಥ್ಯದಲ್ಲಿ ಇಡುವಂತ ನಂಬಿಕೆಯಿಂದ ಹೇಳೋಣ, ನಾನು ಬಲಹೀನನಲ್ಲ, ನಾನು ಬಲಶಾಲಿ ಆಗಿದ್ದೇನೆ. ಯೇಸುವಿನ ಬಾಸುಂಡೆಗಳನ್ನ ವೈಯಕ್ತಿಕವಾಗಿ ನಂಬುತ್ತೇನೆ. ಯೇಸುವಿನ ಗಾಯಗಳನ್ನ ವೈಯಕ್ತಿಕವಾಗಿ ನಂಬುತ್ತೇನೆ. ಎದ್ದು ಬಂದಂತ ಮಹತ್ ಕಾರ್ಯ ನನಗೆ ಸಂಪೂರ್ಣವಾದ ಆರೋಗ್ಯ. ಹಾಗಾದ್ರೆ ಸುವಾರ್ತೆಯಲ್ಲಿ ದೈವಿಕವಾದಂತ ಸ್ವಸ್ಥತೆ ಇದೆ. ಆಮೇನ್. ಹೇಳ್ರಿ, ಸುವಾರ್ತೆಯಲ್ಲಿ ನಾನು ಇಚ್ಚಂತ ನಂಬಿಕೆ ನನಗೆ ಗುಣವಾಗಿದೆ ರೋಗಗಳಿಂದ. ನಂಬೂರಾಗಿರೋಣ. 53ನೇ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 4ನೇ ಅಧ್ಯಾಯ 4ನೇ ವಚನ 5ನೇ ವಚನ. 53ನೇ ಅಧ್ಯಾಯ 5, 4 ಮತ್ತು 5ನೇ ವಚನ. ಅದಕ್ಕೆ ವಾಕ್ಯ ಹೇಳುತ್ತದೆ, ನಿಜವಾಗಿಯೂ ಸರ್ ನಮ್ಮ ಸಂಕಟಗಳನ್ನು ಅನುಭವಿಸಿದನು. ಕಂಟಿನ್ಯೂ. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ಬಾಧಿತನು ನಮ್ಮ ದ್ರೋಹಗಳ ದೆಸೆಯಿಂದ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವಂತ ದಂಡನೆಯನ್ನು ಅನುಭವಿಸಿದನು. ಆತನ ಬಾಸುಂಡೆಗಳಿಂದ ಹಲ್ಲೆಲೂಯಾ, ನಮ್ಮ ಪಾಪಗಳಿಗಾಗಿ ಸತ್ತನು. ಹಲ್ಲೆಲೂಯ. ಹಾಗೇನೆ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ ಎದ್ದು ಬಂದನು. ನಮ್ಮ ಶಾಪಗಳಿಗಾಗಿ ಸತ್ತನು. ದೇವರಿಗೆ ಸ್ತೋತ್ರ. ನಮ್ಮನ್ನು ಆಶೀರ್ವಾದ ನಿಧಿಯನ್ನಾಗಿ ಮಾಡುವುದಕ್ಕೆ ಎದ್ದು ಬಂದನು. ನಮ್ಮ ಬಾಸುಂಡೆ ನಮ್ಮ ರೋಗಗಳಿಗಾಗಿ ಹೊತ್ತುಕೊಂಡನು. ಸತ್ಯ ನಮಗೆ ಒಂದು ದೈವಿಕವಾದಂತ ಸ್ವಸ್ಥತೆ ಕೊಡುವುದಕ್ಕಾಗಿ ಎದ್ದು ಬಂದನು. ಹಲ್ಲೆಲೂಯ. ಹೇಳ್ರಿ, ನಾನು ನೀತಿವಂತನಾಗಿದ್ದೇನೆ. ಹೇಳ್ರಿ, ನಾನು ಆಶೀರ್ವಾದ ನಿಧಿಯಾಗಿದ್ದೇನೆ. ಹೇಳ್ರಿ, ನನಗೆ ದೈವಿಕವಾದಂತ ಸ್ವಸ್ಥತೆ ಇದೆ. ಆಮೇನ್. ಮುಂದಕ್ಕೆ ಹೋಗುವರಾಗಿರೋಣ. ಹಾಗೇನೆ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ. ಕಳ್ಳನು
ಕದ್ದುಕೊಳ್ಳುವುದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೂ ಬರುತ್ತಾನೆ ವಿನಃ ಮತ್ಯಾವುದಕ್ಕೂ ಬರುವುದಿಲ್ಲ. ನಾನಾದರೋ ಅವುಗಳಿಗೆ ಜೀವವಿರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದನು. ಎಲ್ಲರನ್ನ ಕಡೆ ಕೇಳಿಸಿಕೊಳ್ಳ್ರಿ ದೇವ್ರ ಮಕ್ಕಳೇ. ಯೇಸುವಿನ ಸುವಾರ್ತೆಯನ್ನ ನಾವು ನಂಬುವಾಗ, ಯೇಸುವಿನ ಸುವಾರ್ತೆ ನಂಬುವಾಗ ಪಾಪವು ಕೊಡುವಂತ ಸಂಬಳ, ವಾವ್, ದೇವರಿಗೆ ಸ್ತೋತ್ರ. ಆ ಮರಣವನ್ನ ಯೇಸು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿ ಆತನ ಜೀವವನ್ನ ನಮಗೆ ಕೊಟ್ಟನು. ಆಮೇನ್ ಹೇಳ್ರಿ, ಆತನ ಜೀವವನ್ನ ನಮಗೆ ಕೊಟ್ಟನು. ಯೇಸುವಿನ ಈ ಶುಭ ವರ್ತಮಾನವನ್ನ ಏನಪ್ಪ ನಂಬುವಾಗ ದೇವ್ರ ಮಕ್ಕಳೇ ಮರಣಕ್ಕೆ ಪಾತ್ರರಾಗಿ ಹಾಡಾಡ್ದೇವೆ. ದೇವರಿಗೆ ಸ್ತೋತ್ರ. ಆ ಘೋರ ಶಿಲುಬೆಯಲ್ಲಿ ನನಗಾಗಿ ಜಡಿಯಲ್ಪಟ್ರೆ, ನನಗಾಗಿ ಜಜ್ಜಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಏನಕ್ಕಾಗಿ ಮರಣಕ್ಕೆ ಪಾತ್ರರಾಗ. ನಾನು ಮೊದಲೇ ಹೇಳಿದೆ, ಯೇಸು ನಿನ್ನ ಪ್ರೀತಿಸ್ತಾನೆ. ಎಷ್ಟು ಪ್ರೀತಿಸ್ತಾನೆ? ತನ್ನ ಪ್ರಾಣವನ್ನ ಕೊಡುವಷ್ಟರ ಮಟ್ಟಿಗೆ. ತನ್ನ ಪ್ರಾಣ ಮೇಲ ನೀನು ಮೇಲ ಅನ್ನುವುದಾದ್ರೆ ಯೇಸು ಏನ್ ಹೇಳ್ತಾನೆ? ನೀನು ಮೇಲ ಅಂತಾನೆ. ಅದಕ್ಕೆ ನಮ್ಮನ್ನ ಮರಣಕ್ಕೆ ಪಾತ್ರರಾಗಿರುವಂತ ಈ ಮನುಷ್ಯನನ್ನ ಬಿಡಿಸುವುದಕ್ಕಾಗಿ ಆ ಮರಣವನ್ನ ತಾನು ಅಪ್ಪಿ ಮಾತ್ರವಲ್ಲದೆ ತನ್ನ ಜೀವದಲ್ಲಿ ಭಾಗಿಗಳನ್ನಾಗಿ ಮಾಡಿದನು. ಅದಕ್ಕೆ ದೇವರ ವಾಕ್ಯದಲ್ಲಿ ಭಯಪಟ್ಟವಾಗಿ ಯಾರಾದ್ರೂ ಹೇಳ್ತೀರಾ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಆತನನ್ನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯುವುದಕ್ಕಾಗಿ ಆತನ ಕೊಟ್ಟನು. ಹಾಗಾದ್ರೆ ನಾಳೆ ಮುಗಿದೋಗುವಂತ ಜೀವಿತವಲ್ಲ, ತನ್ನ ಜೀವದಲ್ಲಿ ನಮಗೆ ಪಾಲು ಕೊಟ್ಟನು ದೇವರ ಮಕ್ಕಳೇ. ಆಮೆನ್, ಹಲ್ಲೆಲೂಯ. ಇನ್ನೊಂದು ವಚನ ಕೊನೆಯದಾಗಿ 2 ಕೊರಿಂಥ ಬರೆದ ಪತ್ರಿಕೆ 9ನೇ ಅಧ್ಯಾಯ 8ನೇ ವಚನ. ಆತನು ಐಶ್ವರ್ಯವಂತನಾಗಿದ್ದು ವಾವ್, ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಸುವಾರ್ತೆಯಲ್ಲಿ ಇಟ್ಟಿರುವಂತ ನಂಬಿಕೆ ದೇವ್ರ ಮಕ್ಕಳೇ, ತಾನು ಬಡವನಾದನಂತೇಳಿ, ತಾನು ಬಡವನಾದನು, ತನ್ನ ಕೃಪೆಯಲ್ಲಿ ಇರುವಂತ ಐಶ್ವರ್ಯವನ್ನ ನಾವು ಹೊಂದಿಕೊಳ್ಳಲಿಕ್ಕಾಗಿ. ಕೃಪೆಯಲ್ಲಿ ಐಶ್ವರ್ಯವಂತನಾದಂಥ ದೇವರು ಹೀನವಾದ ಸ್ಥಿತಿಗೆ ಒಳಗಾದನು. ಯಾಕೆ? ತನ್ನನ್ನು ನಂಬಿದಂಥ ಜನರ ಜೀವಿತಗಳು ಆ ಐಶ್ವರ್ಯದಲ್ಲಿ ಭಾಗಿಗಳ ಆಗ್ಲಿಕ್ಕಾಗಿ ತಾನು ಬಡವನಾದನು. ಹಾಗಾದ್ರೆ ಇವತ್ತು ನಮ್ಮನ್ನ ಏನಕ್ಕಾಗಿ ತನ್ನ ಜೀವನ ಕೊಟ್ಟರು ಅಂದಾಗ ತನ್ನ ಐಶ್ವರ್ಯದಲ್ಲಿ ಭಾಗಿಗಳಾಗುವುದಕ್ಕಾಗಿ. ಹಲ್ಲೆಲೂಯ. ಅರಿಕೆ ಮಾಡೋಣ, ಎಲ್ಲ ವಾಕ್ಯಗಳನ್ನು ಅರಿಕೆ ಮಾಡೋಣ. ಸುವಾರ್ತೆಯನ್ನ ನಾವು ಟಪ ಮಾತ್ರ ನಂಬಿದ್ದೇವಾ, ಚಿತ್ತ ಮಾತ್ರ ನಂಬಿದ್ದೇವಾ? ಎರಡೂ ನಂಬಿದ್ದೇವೆ. ಆಮೆನ್. ಯೇಸುವಿನ ಜೀವನವನ್ನ ನಂಬಿದ್ದೇವೆ, ಯೇಸುವಿನ ಮರಣವನ್ನ ನಂಬಿದ್ದೇವೆ, ಯೇಸುವಿನ ಹೂಣಿಡುವಿಕೆಯನ್ನ ನಂಬಿದ್ದೇವೆ, ಯೇಸುವಿನ ಪುನರುತ್ಥಾನವನ್ನ ನಂಬಿದ್ದೇವೆ, ಯೇಸುವಿನ ಆರೋಹಣವನ್ನ ನಂಬಿದ್ದೇವೆ. ಆ ನಂಬಿಕೆ ನಮ್ಮನ್ನ ಏನನ್ನಾಗಿ ಮಾಡಿದೆ? ಪಾಪವನ್ನ ತೆಗೆದುಹಾಕಿ ನಮ್ಮ ಪಾಪಗಳಿಗಾಗಿ ತಾನು ಬಲಿಯಾಗಿ ನಮ್ಮನ್ನ ನೀತಿವಂತರನ್ನಾಗಿ ಮಾಡುವುದಕ್ಕೆ, ನನ್ನ ಶಾಪಗಳನ್ನು ತಾನು ತೆಗೆದುಕೊಂಡು ನಮ್ಮನ್ನ ಆಶೀರ್ವಾದ ನಿಧಿಗಳನ್ನಾಗಿ ಮಾಡುವುದಕ್ಕೆ, ನಮ್ಮನ್ನ ರೋಗಗಳನ್ನು ತಾನು ತೆಗೆದುಕೊಂಡು ತನ್ನ ದೈವಿಕವಾದಂಥ ಸ್ವಸ್ಥತೆಯನ್ನ ನಮಗೆ ಕೊಡುವುದಕ್ಕಾಗಿ, ನಮ್ಮ ಬಡತನವನ್ನ ತಾನು ತೆಗೆದುಕೊಂಡು ತನ್ನ ಐಶ್ವರ್ಯವನ್ನ ನಮಗೆ ಕೊಡುವುದಕ್ಕಾಗಿ, ನಮ್ಮ ಪರವಾಗಿ ನಮ್ಮ ಮರಣವನ್ನ ತಾನು ಅನುಭವಿಸಿ ತನ್ನ ಜೀವನ ನಮಗೆ ಕೊಡುವುದಕ್ಕಾಗಿ ಒಪ್ಪಿಸಿಕೊಟ್ಟನು. ಇದು ಸುವಾರ್ತೆ. ಆಮೇನ್. ಇದನ್ನ ಯಾವನು ನಂಬಿ, ಮುಂದಕ್ಕೆ ಬರ್ತೀನಿ, ಇದನ್ನ ಯಾರು ನಂಬಿ ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಯೇಸುವನ್ನ ಹೃದಯದಲ್ಲಿ ಅಂಗೀಕರಿಸಿಕೊಳ್ಳುತ್ತಾರೋ, ಏನಗಾಗಿ? ನನಗಾಗಿ ಸತ್ತನು ಎದ್ದು ಬಂದನಲ್ಲ, ನನ್ನ ಯಾವ ಸಂಗತಿಗಳಿಗಾಗಿ ಸತ್ತನು, ನನಗೆ ಯಾವ ಸಂಗತಿಗಳನ್ನ ಕೊಡುವುದಕ್ಕಾಗಿ ಎದ್ದು ಬಂದನು.
ಆಮೇನ್. ಮಾರ್ಕನ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಏನಂತ ಹೇಳ್ತದೆ? ಜಗತ್ತಿಗೆಲ್ಲ ಸುವಾರ್ತೆ ಸಾರರಿ, ನಂಬಿ ಸುವಾರ್ತೆಯನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುತ್ತಾನೆ, ಆದ್ರೆ ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗ್ತಾನೆ. ಏನೋ ದೀಕ್ಷಾ ಸ್ನಾನ ತೆಗೆದುಕೊಂಡು ಬಂದಿದ್ದೇನೆ ಅಂತೇಳಿ ಕರ್ತನ ಮೇಜಿನಲ್ಲಿ ಭಾಗಿಗಳಾಗುವುದಕ್ಕಾಗಿ ಅಲ್ಲ, ಆತನಲ್ಲಿ ಇರುವಂತ ನಮ್ಮ ಸ್ಥಾನವನ್ನ ಅರ್ಥ ಮಾಡಿಕೊಂಡು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಂಥದ್ದು. ಆಮೇನ್. ಆತನಲ್ಲಿರುವಂತ ನಮ್ಮ ಸ್ಥಾನ, ನಾವು ಅನೇಕ ಹಿಂದೆಗಡೆ ಜೀವಿಸುವಾಗ ಹೌದು ತಿಂಗಳ ಬಂದು ಎಲ್ಲ ಪಾಪಗಳ ಅರಿಕೆ ಮಾಡಿ ತಗೊಂಡು ಬಿಡ್ತಿದ್ವಿ. ಇಲ್ಲ, ಬದಲಾಗಿ ಸುವಾರ್ತೆಯಲ್ಲಿ ಇಟ್ಟಿರುವಂತ ನಂಬಿಕೆ ನಮ್ಮನ್ನ ಬಿಡಿಸುವಂತದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಸತ್ಯವನ್ನ ನಂಬಿ, ಹೌದು ಸ್ವಾಮಿ, ನನಗಾಗಿನೇ ನೀನು ಪಾಪಿಯಾಗಿದ್ದಿ, ನನಗಾಗಿನೇ ನೀನು ಶಾಪಕ್ಕೆ ಗುರಿಯಾದಿ, ನನಗಾಗಿನೇ ಗಾಯಗಳನ್ನು ಹೊಂದಿದೆ, ನನಗಾಗಿನೇ ದೀನನಾಗಿ ದರಿದ್ರನಾಗಿ ಅವಮಾನವನ್ನು ಸಹಿಸಿದೆ, ನನಗಾಗಿನೇ ಆ ಹೀನವಾದ ಮರಣಾವಸ್ಥೆಯನ್ನು ಹೊಂದಿದೆ. ಯಾಕೆ? ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕೆ, ನನ್ನನ್ನು ಆಶೀರ್ವಾದ ನಿಧಿಯನ್ನಾಗಿ ಮಾಡುವುದಕ್ಕೆ, ನನಗೆ ದೈವಿಕವಾದಂಥ ಸ್ವಸ್ಥತೆ ಕೊಡುವುದಕ್ಕಾಗಿ, ನನ್ನ ಕೃಪೆಯಲ್ಲಿ ಐಶ್ವರ್ಯವಂತನನ್ನಾಗಿ ಮಾಡುವುದಕ್ಕೆ, ನನಗೆ ನಿನ್ನ ಜೀವನ ಕೊಡುವುದಕ್ಕಾಗಿನೇ ಈ ಸ್ಥಾನವನ್ನು ನೀನು ಹೊಂದಿದಿ. ನಿನ್ನನ್ನು ನನ್ನ ಹೃದಯಗಳಲ್ಲಿ ಅಂಗೀಕರಿಸುತ್ತೇನೆ ಅಂತೇಳಿ ನಂಬಿ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಯೇಸುವಿನ ಈ ಸುವಾರ್ತೆಯನ್ನು ನಂಬುವಾಗಲೇ ನಮಗೆ ರಕ್ಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಾಳೆ ಯಾರೋ ಬರ್ತಾರೆ ನಿನ್ನನ್ನು ಕೇಳುವಾಗ, ನನ್ನನ್ನು ಕೇಳುವಾಗ, ಯೇಸುವನ್ನ ಯಾಕಪ್ಪ ನೀನು ಅಂಗೀಕರಿಸಿದಂತ ಕೇಳುವಾಗ, ಯೇಸುವನ್ನ ಏನಕ್ಕಾಗಿಯಪ್ಪ ನಂಬಿದಂತ ಕೇಳುವಾಗ, ಯೇಸುವಿನ ಸಿದ್ಧಾಂತ ಏನಪ್ಪ ಅಂತೇಳಿ ಕೇಳುವಾಗ, ನಿನಗ ಯೇಸು ಸ್ವಾಮಿಗೆ ಏನಪ್ಪ ಸಂಬಂಧ ಅಂತ ಕೇಳುವಾಗ, ಯೇಸುವಿನಿಗೆ ನಿನಗೆ ಏನು ಸಂಬಂಧ ಅಂತ ಕೇಳುವಾಗ ನಾವು ಏನನ್ನ ಉತ್ತರ ಕೊಡುವರಾಗಿದ್ದೇವೆ? ಕೊಡೋದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರಲಿ. ಆಮೇನ್. ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಲೋಕದಲ್ಲಿ ಬೇಕಾದ್ರೆ ಯೇಸುಗ ನಿನಗೆ ಏನು ಸಂಬಂಧ? ಯೇಸುವನ್ನು ಏನಂತ ಅಂಗೀಕರಿಸಿದ್ದಿ? ಎಲ್ಲರೂ ಬಂದು ಬಿಳಿಬೇಟಕ್ಕೆ ನಿಂದಿರ್ತಾರೆ, ಅದಕ್ಕೆ ನಾನು ತಗೊಳ್ಳೋಣ ಅಂತೇಳಿ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದೇವ? ಇಲ್ಲ. ಈ ಸುವಾರ್ತೆಯಲ್ಲಿ ಇಟ್ಟಿರುವಂತ ನಂಬಿಕೆನೆ ಯೇಸುವಿನೊಂದಿಗೆ ಒಂದು ಸಂಬಂಧವನ್ನ ಕೂಡಿಸಿತು. ಅದನ್ನ ದೃಢಪಡಿಸುವುದಕ್ಕಾಗಿನೇ ನಾನು ದೀಕ್ಷಾ ಸ್ನಾನವನ್ನ ಹೊಂದಿರೋದು. ಹಲ್ಲೆಲೂಯ. ಅದೇ ಸತ್ಯವನ್ನ ನಂಬುವಾಗ ನಾವು ರಕ್ಷಣೆ ಹೊಂದಿರೋದು. ಆ ವಚನವನ್ನ ಕಂಟಿನ್ಯೂ ಮಾಡುವವರಾಗಿರೋಣ. ಯಾವುದು? ಕೊರಿಂಥ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ. ನಾನು ನಿಮಗೆ ತಿಳಿಸಿದಂತ ಸುವಾರ್ತೆಯನ್ನು ಸಹೋದರರೇ ನಿಮ್ಮ ನೆನಪಿಗೆ ತರುತ್ತೇನೆ. ನೀವು ಅದನ್ನು ಸ್ವೀಕರಿಸಿದ್ದೀರಿ, ಅದರಲ್ಲಿ ನಿಂತಿದ್ದೀರಿ. ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದಿನೋ ಅದನ್ನ ಗಟ್ಟಿಯಾಗಿ ಹಿಡಿದುಕೊಂಡರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದಲೇ, ಕೊರಿಂಥ ಬರೆದ ಪತ್ರಿಕೆ, ಕೊರಿಂಥದವರು ಆಗಾಗಲೇ ಸುವಾರ್ತೆ ಕೇಳಿದ್ರು, ನಾವು ಆಗಾಗಲೇ ಕೇಳಿದ್ದೀವಿ. ಅವರು ಸ್ವೀಕರಿಸಿದ್ರು, ನಾವು ಸ್ವೀಕರಿಸಿದ್ದೀರಿ. ಅವರು ನಿಂತಿದ್ರು, ನಾವು ನಿಂತಿದ್ದೀವಿ. ಅದು ಏನು ಅನ್ನುವಂಥದ್ದನ್ನ ಇವತ್ತು ಕಲಿತುಕೊಂಡಿದ್ದೇವೆ. ಅದನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುವಾಗ ನಮಗೆ ರಕ್ಷಣೆ. ಆಮೇನ್, ಆಮೇನ್. ಅದು ಏನನ್ನಾಗಿ ಮಾಡಿದೆ? ಇವತ್ತು ನಮ್ಮೆಲ್ಲರ ಜೀವಿತಗಳಲ್ಲಿ ನೀತಿವಂತರನ್ನಾಗಿ ಮಾಡಿ. ಹಾಗಾದ್ರೆ ಸರ್ ಇದನ್ನು ಹೆಂಗ ಹೊಂದಿಕೊಂಡಿದ್ದೀನಿ? ಇದು ಎಲ್ಲೋ ಸಿಗುವಂಥದ್ದಲ್ಲ, ಪಾಸ್ಟರ್ ಕೈಯಗಂತೂ ಅಸ್ಸಲಿಲ್ಲ. ಆದ್ರೆ ಈ ಸುವಾರ್ತೆ ಅನ್ನುವಂಥದ್ದು ಕೃಪೆಯ ಸುವಾರ್ತೆ. ಕೃಪೆ ಅಂತಂದ್ರೆ ಯೋಗ್ಯತೆ ಇಲ್ಲದಂತ ಜನರ ಮೇಲೆ ಆತನ ಅಪಾರವಾದ ದಯೆಯಿಂದ ಹೊಂದಿಕೊಂಡಿರುವಂಥದ್ದಾಗಿದೆ. ಆಮೇನ್. ಯೋಗ್ಯತೆ ಮನುಷ್ಯನಿಗಿಲ್ಲ, ಆದ್ರೆ ಇವತ್ತು ನೀತಿವಂತನಂತಿದ್ದಾನೆ. ಹೇಗೆ? ಕೃಪೆ. ಕೃಪೆ ಹೇಗೆ ಬಂತು? ಕೃಪೆಗೆ ನಾವು ಬೆಲೆ ಕಟ್ಟಿಲ್ಲ, ಕೃಪೆಗೆ ಒಬ್ಬಾತನ ಬೆಲೆ ಕಟ್ಟಿದ್ದಾನೆ. ಆಮೇನ್. ಎಫೆಸ ಬರೆದ ಪತ್ರಿಕೆಯಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆ ನಿಮ್ಮಿಂದುಂಟಾದದಲ್ಲ, ಅದು ದೇವರ ವರವೇ.
ಆ ದೇವರ ವರನೇ ಸುವಾರ್ತೆಯಾಗಿದೆ. ಆ ದೇವರ ಬಲನೆ ಸುವಾರ್ತೆಯಾಗಿದೆ. ಆ ದೇವರ ಬಲನೆ ಶಕ್ತಿಯಾಗಿದೆ. ಆ ದೇವರ ಬಲನೆ ಜೀವವಾಗಿದೆ. ಇವಾಗ ಎಲ್ಲಿದೆ? ನಂಬಿದಂತ ನನ್ನೊಳಗಡಿದೆ. ಅದಕ್ಕೆ ಅನೇಕ ಸೇವಕರು ಹೇಳ್ತಾರೆ, ನಾನು ಹೇಳ್ತೇನೆ 5ನೇ ಸುವಾರ್ತೆ ಅದು ನೀನಾಗಿದ್ದಿ ಅಂತೇಳಿ. ಆಮೇನ್. ಮತ್ತನ್ನ ಬರೆದ ಸುವಾರ್ತೆ ಹೌದು, ಮಾರ್ಕನ ಬರೋ ಸುವಾರ್ತೆ ಹೌದು, ಲೂಕನ ಬರೆದ ಸುವಾರ್ತೆ ಹೌದು, ಯೋಹಾನ ಬರೆದ ಸುವಾರ್ತೆ ಹೌದು, 5ನೇದಾಗಿ ವಿನೋದನ ಸುವಾರ್ತೆ ಹೌದು. ಇದು ಬರೆಯಲ್ಪಟ್ಟದ್ದಲ್ಲ, ಇದು ಜೀವಿಸುವಂತದ್ದಾಗಿದೆ. ಇವತ್ತು ನಮ್ಮೆಲ್ಲರಿಗೆ ಅರಿಕೆ ಮಾಡುವವರಾಗಿರೋಣ, ನಾನೇ 5ನೇ ಸುವಾರ್ತೆ ಆಗಿದ್ದೇನೆ. ಹೇಳ್ರಿ, ನಾನು 5ನೇ ಸುವಾರ್ತೆ ಆಗಿದ್ದೇನೆ. ಆ ಸುವಾರ್ತೆಗಳು ಯೇಸುವನ್ನ ಹೇಗೆ ಏನನ್ನು ತೋರಿಸ್ತಾ ಇದ್ದೇವೋ, ಇವತ್ತು ನೀನು ಬರವಣಿಗೆಯಲ್ಲಿ ತೋರಿಸುವುದಲ್ಲ, ಜೀವಿತದಲ್ಲಿ ತೋರಿಸುವನಾಗಿದ್ದೆ. ಹಲ್ಲೆಲೂಯಾ. ಇದು ಹೇಗೆಪ್ಪ ಅಂತಂದಾಗ ಕೃಪೆಯಿಂದ. ಆಮೆನ್. ಹಲ್ಲೆಲೂಯಾ. ಇದೇ ದೇವರ ಬಲವಾಗಿರುವಂತದ್ದಾಗಿದೆ ದೇವರ ಮಕ್ಕಳೇ. ಅದಕ್ಕಾಗಿ ಈ ಒಂದು ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ಈ ಸುವಾರ್ತೆ ನಿನ್ನ ಬುನಾದಿಯಾಗಿರಲಿ, ಅಸ್ಥಿವಾರವಾಗಿರಲಿ. ಹೇಗಪ್ಪ ನೀನು ರಕ್ಷಣೆ ಹೊಂದಿದ್ದಿ, ಹೇಗಪ್ಪ ನೀನು ಯೇಸು ಸ್ವಾಮಿಗೆ ಸಂಬಂಧಪಟ್ಟವನಾಗಿದ್ದಿ, ಯೇಸುವಿನಲ್ಲಿ ಇಟ್ಟಿರುವಂತ ನಂಬಿಕೆ. ಹಣ ಹೌದು, ಇವತ್ತು ಅನೇಕರು ಮೋಸ ಹೋಗ್ತಿರುವಂಥದ್ದು. ಯೇಸು ನಮಗೇನ್ ಮಾಡಿದ್ದಾನೆ, ಯೇಸು ನಮಗೆ ಇದ್ದಾನೆ, ಎಲ್ಲ ಪರಲೋಕದ ಸಂಗತಿಗಳನ್ನ ಮಾಡಿದ್ದಾನೆ. ಭೂಲೋಕದಲ್ಲಿ ಹುಡ್ಕೊಂಡು ಬರ್ರಿ ನೀತಿಯನ್ನ, ಭೂಲೋಕದಲ್ಲಿ ಹುಡುಕೊಂಡು ಬನ್ರಿ ಆಶೀರ್ವಾದವನ್ನ, ಭೂಲೋಕದಲ್ಲಿ ಹುಡುಕೊಂಡು ಬನ್ರಿ ಯೇಸುವಿನ ಜೀವವನ್ನ. ಹಲ್ಲೆಲೂಯಾ. ಆದರೆ ಸಿಗುವುದಿಲ್ಲ, ಇದು ಕೃಪೆಯಿಂದ ಸಿಗುವಂತದ್ದಾಗಿದೆ. ಆಮೇನ್. ಈ ಸತ್ಯವನ್ನು ಅರಿತುಕೊಂಡನೆ ಯೇಸುವಿನ ಹೆಸರಿನಲ್ಲಿಯೂ, ತಂದೆಯಾದ ದೇವರ ಹೆಸರಿನಲ್ಲಿಯೂ, ಪವಿತ್ರಾತ್ಮನ ಹೆಸರಿನಲ್ಲಿಯೂ ಮುಳುಗುವಂಥದ್ದು. ನಾನು ಸತ್ತಿದ್ದೇನೆ. ಹೇಗೆ? ಯಾವುದಾದ್ರೂ ಪಾಲಿಗೆ ಸತ್ತಿದ್ದೇನೆ? ಪಾಪದ ಪಾಲಿಗೆ, ಶಾಪದ ಪಾಲಿಗೆ. ಯೇಸು ಏನಕ್ಕಾಗಿ ಸತ್ತನೋ ನಾನು ಸತ್ತಿದ್ದೇನೆ. ಎಬ್ಬಿಸಲ್ಪಡುವಂಥದ್ದು. ಯೇಸು ಹೇಗೆ ಎಬ್ಬಿಸಲ್ಪಟ್ಟನು, ನಾನು ಸಹ ಹಾಗೆ ಎಬ್ಬಿಸಲ್ಪಟ್ಟಿದ್ದೇನೆ ಅಂತ ಹೇಳಿ ನಂಬಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ನಮಗೆ ರಕ್ಷಣೆ ಆಗಿದೆ. ಅದಕ್ಕೆ ಒಂದೇ ಪಾತ್ರೆಯಲ್ಲಿ ಪಾಲ ಮಾಡ್ತೇವೆ, ಒಂದೇ ರೊಟ್ಟಿಯಲ್ಲಿ ತಗೊಂಡು ತಿಂತೇವೆ. ಏನು? ನಾವೆಲ್ಲರೂ ಒಂದು ಅನ್ನುವಂಥದ್ದನ್ನ ಸೂಚಿಸುವುದಕ್ಕಾಗಿನೇ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ನಾವು ರಕ್ಷಣೆ ಹೊಂದಿದ್ದೇವಾ? ಸುಮ್ಮನೆ ರಕ್ಷಣೆ ಹೊಂದಿದ್ದೇವಾ? ಮಕ್ಕಳ ಆಟದ ಪ್ರಕಾರವಾಗಿ ರಕ್ಷಣೆ ಹೊಂದಿದ್ದೇವಾ? ಇಲ್ಲ. ಸತ್ಯವಾದಂತ ವಾಕ್ಯವನ್ನ ಕೇಳಿ ರಕ್ಷಣೆ ಹೊಂದಿದ್ದೇವಾ? ಹೇಳ್ರಿ, ಏನು ವಿಷಯಕ್ಕಾಗಿ ರಕ್ಷಣೆ ಹೊಂದಿದ್ದೇವೆ? ಸತ್ಯವಾದಂತ ಸಜೀವವಾಗಿರುವಂತ ಯೇಸುವಿನ ಸುವಾರ್ತೆಯನ್ನ ಕೇಳಿ ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ, ರಕ್ಷಣೆ ಹೊಂದಿದವರಾಗಿದ್ದೇವೆ. ಹಾಗಾದರೆ ದೇವರ ಮಕ್ಕಳೇ, ದೇವರ ಸಮ್ಮುಖದಲ್ಲಿ ಇರುವಂತ ಸ್ಥಳದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳುವರಾಗಿರೋಣ. ನಮ್ಮ ಕಣ್ಣುಗಳನ್ನು ಮುಚ್ಚುತ್ತ ಪೌಲನು ಕೊರಿಂಥ ಸಭೆಗೆ 1ನೇ ಅಧ್ಯಾಯದಲ್ಲಿ ಬರೆಯುವಾಗ, ನೀವು ಯಾವ ಕೃಪಾವರಕ್ಕೂ ಕಡಿಮೆ ಇಲ್ಲದವರು ಅಂತೇಳಿ ಬರೀತಾನೆ. 15ನೇ ಅಧ್ಯಾಯದಲ್ಲಿ ಬರೆಯುವಾಗ, ನಾನು ನಿಮಗೆ ತಿಳಿಸಿದಂತ ಸುವಾರ್ತೆಯನ್ನ ನಿಮ್ಮ ನೆನಪಿಗೆ ತರ್ತೇನೆ ಅಂತ ಹೇಳ್ತಾನೆ. ಇವತ್ತು ದೇವರ ಮಕ್ಕಳೇ, ಮೋಸ ಹೋಗೋದು ಬೇಡ, ಮೋಸ ಹೋಗೋದು ಬೇಡ. ಶುಭ ವರ್ತಮಾನ, ಶುಭ ಸಂದೇಶ, ಸುವಾರ್ತೆ ನಮ್ಮ ಜೀವಿತಗಳಲ್ಲಿ ಏನಾಗಿದೆ? ಪಾಪವು ತೊಳೆದಂಥದ್ದೇ ಶುಭ ವರ್ತಮಾನ ಅಲ್ಲ, ಪಾಪದ ವಶದಿಂದ ತಪ್ಪಿಸಲ್ಪಟ್ಟು ನೀತಿವಂತರನ್ನಾಗಿ ಮಾಡಿದನಲ್ಲ, ಅದು ಶುಭ ವರ್ತಮಾನವಾಗಿದೆ. ಇವತ್ತು ನಿನ್ನ ಜೀವಿತಗಳಿಗೆ ಒಂದು ಪ್ರಶ್ನೆ ಅನ್ನುವಂಥದ್ದು, ಅಥವಾ ನಿನ್ನ ಜೀವಿತಗಳಿಗೆ ಒಂದು ಈ ಕ್ರೈಸ್ತದ ಜೀವಿತದ ಅಸ್ಥಿವಾರದಲ್ಲಿ ನಾನು ಏನಾಗಿದ್ದೇನೆ ಅನ್ನುವಂಥದ್ದನ್ನು ನೋಡಿಕೊಳ್ಳುವುದಕ್ಕಾಗಿ ಒಪ್ಪಿಸಿಕೊಡು. ಬರೆಯಲ್ಪಟ್ಟಿರುವಂತ ವಾಕ್ಯದ ಪ್ರಕಾರವಾಗಿ ಇದು ಬರೆಯಲ್ಪಟ್ಟಿರುವಂತದ್ದಲ್ಲ, ಇದು ಪ್ರಕಟಣೆಯಾಗಿದೆ. ಇದು ಒಂದು ಯೇಸು ಕ್ರಿಸ್ತನ ಪ್ರಕಟಣೆಯಾಗಿದೆ, ಯೇಸುವಿನ ಜೀವವನ್ನ ಪ್ರತಿನಿಧಿಸುವಂತ ಪ್ರಕಟಣೆಯಾಗಿದೆ. ಆ ಪ್ರಕಟಣೆ ನಿನ್ನೊಳಗಡೆ ಬರುವಾಗ, ಆ ಪ್ರಕಟಣೆ ನೀನು ಹೊಂದಿಕೊಳ್ಳುವಾಗ ಇವತ್ತು ನೀನು ಧೈರ್ಯವಾಗಿ ಹೇಳಲಿಕ್ಕೆ ಸಾಧ್ಯ, ಸುವಾರ್ತೆಯಿಂದಲೇ ನಾನು ರಕ್ಷಣೆ ಹೊಂದಿದ್ದೇನೆ. ಆ 2 ಕೈಗಳನ್ನ ಮೇಲಕ್ಕೆತ್ತಿ ಆ ರಕ್ಷಣೆ ಕೊಟ್ಟಂತ ದೇವರಿಗೆ ಸ್ತೋತ್ರ ಮಾಡುವರಾಗಿರೋಣ. ಇವತ್ತೊಂದು ಶುಭ ಸಂದೇಶ ದೇವರ ಮಗುವೆ ಕೇಳಿದ್ದೀರಿ. ನಿನ್ನ ಪಾಪಗಳಿಗಾಗಿ ಯೇಸು ಬಲಿಯಾದನು, ಹೂಣಲ್ಪಟ್ಟನು, ಎದ್ದು ಬಂದದ ಮಹತ್ಕಾರ್ಯದಿಂದ ನೀನು ನೀತಿವಂತನಾಗಿದೀಯಾ? ಎದ್ದು ಬಂದಂತ ಮಹತ್ಕಾರ್ಯದ ಶಾಪದ ಅಧೀನದಲ್ಲಿ ಇಲ್ಲ.
ನಿನ್ನ ಆಶೀರ್ವಾದ ನಿಧಿಯಾಗಿದ್ದಿ. ಇವತ್ತು ರೋಗ ಬಲಹೀನತೆಗಳಲ್ಲಿ ಖಾಲಿ ಕಳೆಯುವುದಕ್ಕಿಂತ ಒಂದು ಸಾರಿ ಪುನರುತ್ಥಾನದ ಶಕ್ತಿಯನ್ನ ನೋಡು. ಯೇಸುವಿನ ಬಾಸುಂಡೆಗಳಿಂದ ನೀನು ನಿನ್ನ ಕುಟುಂಬ ಗುಣವಾಗಿದ್ದೀರಿ. ಯೇಸುವಿನ ಜೀವವು ನಿನ್ನಲ್ಲಿದೆ. ಇನ್ನು ಮುಂದೆ ನೀನು ಸಾಯತಕ್ಕವನಲ್ಲ. ಯಾಕೆ? ಪುನರುತ್ಥಾನ ಹೊಂದಿದಂತ ಯೇಸುವಿನಲ್ಲಿ ನೀನು ನಂಬಿಕೆ ಇಟ್ಟವನಾಗಿದ್ದಿ. ಆ ರಕ್ಷಣೆಯನ್ನು ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಪಾಪದ ಮರಣದಲ್ಲಿ ಇದ್ದಂಥ ನಮ್ಮ ಜೀವಿತಗಳನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದಂಥ ದೇವರಿಗೆ ಆ ಎರಡು ಕೈಗಳನ್ನ ಮೇಲೆ ಕೆಚ್ಚಿ, ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಕೃಪೆ ಶಾಶ್ವತ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಕೃಪೆ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿ ಒಪ್ಪಿಸಿಕೊಡುವಂತವರು ಯಾರಾದ್ರು ಈ ಸನ್ನಿಧಾನದಲ್ಲಿ, ಈ ಸಮ್ಮುಖದಲ್ಲಿ, ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಹೌದು ದೇವ ಮಗುವೆ, ರಕ್ಷಣೆ ಅನ್ನುವಂಥದ್ದು ಉಚಿತವಾಗಿ ಹೊಂದಿಕೊಳ್ಳುವುದಾದರೆ ಆ ರಕ್ಷಣೆಗೆ ಬೆಲೆ ಯೇಸು ಕಟ್ಟಿದ್ದಾನೆ. ಕೃಪೆ ಮೂಲಕವಾಗಿ ಸತ್ಯವಾಗಲು ರಕ್ಷಣೆ ಹೊಂದಿದವರಾಗಿದ್ದೇವೆ. ಆದರೆ ಆ ರಕ್ಷಣೆಗೆ ಬೆಲೆ ಯೇಸು ಕಟ್ಟಿದ್ದಾನೆ. ಇವತ್ತು ರಕ್ಷಣೆ ಹೊಂದಿದಂಥವರೆಲ್ಲರೂ ಐಕ್ಯತೆಯಿಂದ ಇರಬೇಕನ್ನುವಂಥ ಕಾರಣಕ್ಕಾಗಿಯೇ ಸಭೆಯಾಗಿರುವಂಥ ನಮ್ಮಗಳನ್ನ ಸೇರಿಸಿರುವಂಥದ್ದು, ಅದನ್ನು ಪಾಲಿಸುವುದಕ್ಕಾಗಿ ಆರಿಸಲ್ಪಟ್ಟು ನೇಮಿಸಲ್ಪಟ್ಟಿರುವಂಥ ಸೇವಕರನ್ನ ನಮ್ಮ ಮಧ್ಯದಲ್ಲಿ ಅನುಗ್ರಹಿಸಿರುವಂಥದ್ದು. ತನ್ನ ಪ್ರಾಣದ ಕ್ರಯ ಸಲ್ಲಿಸಿದ್ದಾನೆ, ತನ್ನ ಜೀವದ ಕ್ರಯ ಸಲ್ಲಿಸಿದ್ದಾನೆ. ಇವತ್ತು ಆತನಿಗಾಗಿ ಜೀವಿಸುವುದಕ್ಕಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಕೃಪೆ ಹೆಚ್ಚಲಿ ಎಂದು ನಾವು ಇನ್ನೂ ಪಾಪದಲ್ಲಿ ಇರಬೇಕೋ? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತ ಮೇಲೆ ಅದರಲ್ಲಿ ಇನ್ನೂ ಬದುಕುವುದು ಹೇಗೆ? ನಮ್ಮ ಜೀವಿತಗಳನ್ನು ದೇವರ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡುವರಾಗಿರೋಣ. ಪರಿಶುದ್ಧನಾದಂಥ ದೇವರೇ, ಒಳ್ಳೆ ಸಮಯದಲ್ಲಿ ನಿನ್ನ ಸಮ್ಮುಖದಲ್ಲಿ ತಲೆಬಾಗುತ್ತೇವೆ. ನಿನ್ನ ಒಳ್ಳೆತನವನ್ನು ನೆನಪು ಮಾಡಿಕೊಳ್ಳುತ್ತೇವೆ. ನಿನ್ನ ಕೃಪೆಯ ಸುವಾರ್ತೆಯನ್ನು ನೆನಪು ಮಾಡಿಕೊಳ್ಳುತ್ತೇವೆ. ಆ ಕೃಪೆಯಲ್ಲಿ ನಮಗೆ ಕೊಟ್ಟಂತ ಪುನರುತ್ಥಾನದ ಶಕ್ತಿಯ ಬಲಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಇವತ್ತಿನಿಂದ ದೇವರೇ, ನಾವು ನಮಗಾಗಿನೂ ಅಲ್ಲ ದೇವರೇ, ಇವತ್ತಿನಿಂದ ನಾವು ಲೋಕಕ್ಕಾಗಿನೂ ಅಲ್ಲ, ಇವತ್ತಿನಿಂದ ನಾವು ನಮಗಾಗಿ ಅಲ್ಲ ದೇವರೇ, ನಾವು ನಿನಗಾಗಿ ಉಳ್ಳವರು, ನಾವು ದೇವರಿಗಾಗಿ ಉಳ್ಳವರು. ಸುವಾರ್ತೆಯಲ್ಲಿಟ್ಟಿರುವಂಥ ನಂಬಿಕೆ ಮೂಲಕವಾಗಿ ಜೀವಿಸುವುದಕ್ಕೆ ಇಲ್ಲಿ ತಲೆಬಾಗಿ ಕೈಗಳನ್ನೆತ್ತಿರುವಂಥ ಎಲ್ಲ ಮಕ್ಕಳಿಗೆ ಸಹಾಯ ಮಾಡ್ರಿ ಎಂದು ಪ್ರಾರ್ಥನೆ ಮಾಡುತ್ತೇವೆ. ಹೆಸರಾಗಿ ಆಶೀರ್ವದಿಸಿರಿ ಅಪ್ಪ. ಇವರೊಳಗಡೆ ನಂಬಿಕೆ ಬಲ ಹೆಚ್ಚಲಿ ಎಂದು ಪ್ರಾರ್ಥನೆ ಮಾಡ್ತೇನೆ ದೇವ. ನಿನ್ನ ಕರಗಳಿಗೊಪ್ಪಿಸ್ತೇನೆ. ದೊಡ್ಡ ಕಾರ್ಯ ಮಾಡ್ರಿ, ಮಹಿಮೆ ನಿಮಗಾಗಲಿ ಎಂದು ಹೇಳುತ್ತೇವೆ.
ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಒಳ್ಳೆಯ ಪರಲೋಕದ ತಂದೆಯಾದ ದೇವರೇ. ಗಟ್ಟಿಯಾಗಿ ಹೇಳೋಣ ಆಮೆನ್. ಇನ್ನೊಂದು ಸಾರಿ ಹೇಳೋಣ ಗಟ್ಟಿಯಾಗಿ ಆಮೆನ್. ಜೋರಾಗಿ ಚಪ್ಪಾಳೆ ತಟ್ಟಿ ಪರಲೋಕದ ದೇವರಿಗೆ ಮಹಿಮೆ ಕೊಡೋಣ. ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಉಂಟಾಗುವ ಹಾಗೆ. ಹಲ್ಲೆಲೂಯಾ. ನಾವೆಲ್ಲರೂ ನಮ್ಮ ಸ್ಥಳದಲ್ಲಿ ಕೂತು